ಈಗ ಕೇಳೋಣ. ಇಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಟಿವಿ ವಿದ್ಯಾಶಂಕರ ಅವರೊಂದಿಗಿನ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ನಾವು ನಮ್ಮ ಬದುಕಿನಲ್ಲಿ ಸೇವೆಗೆ ಸೇರುವಂತಹ ದಿನ ಎಷ್ಟು ಮುಖ್ಯವೋ, ಸೇವೆಯಿಂದ ನಿವೃತ್ತಿಯಾಗುವಂತಹ ದಿನವೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತದೆ. ಸೇರಿದ ದಿನದಿಂದ ಹಿಡಿದು ನಿವೃತ್ತಿಯ ದಿನದವರೆಗೂ ಕೂಡ ಒಂದು ಕಚೇರಿಯಲ್ಲಿ ಒಂದು ಸುದೀರ್ಘವಾದಂತಹ ಪಯಣ ಇರುತ್ತೆ. ಆ ಪಯಣದಲ್ಲಿ ನೋವುಗಳಿರಬಹುದು, ನಲಿವುಗಳಿರಬಹುದು. ಕೆಲವೊಮ್ಮೆ ಇದನ್ನು ಬಿಟ್ಟು ಹೋಗ್ಬಿಡೋಣ ಅನ್ನುವಂತಹ ಭಾವನೆಯೂ ಕೂಡ ಒಂದು ಕ್ಷಣ ಅನ್ನಿಸಬಹುದು. ಆದರೂ ಕೂಡ ಜವಾಬ್ದಾರಿಗಳು ನಮ್ಮ ಮೇಲೆ ಇದ್ದಾಗ, ಆ ಹೊರೆ ನಮ್ಮ ಮೇಲೆ ಇದ್ದಾಗ ಅದನ್ನು ಸುಲಭವಾಗಿ ಇಳುಕು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೆಲ್ಲದರ ಜೊತೆಯಲ್ಲೇ ನಾವು ಬದುಕನ್ನು ಕಟ್ಕೊಳ್ಬೇಕಾಗತ್ತೆ. ಅದರ ಜೊತೆಯಲ್ಲೇ ನಾವು ನಮ್ಮ ಸೇವೆಯನ್ನು ಸವಿಸಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಸರ್ಕಾರಿ ಕೆಲಸ ಅಂತಂದಾಗ ಒಂದು ನೆಮ್ಮದಿಯ ತಾಣ ಅನ್ನುವಂಥದ್ದು ಇರುತ್ತೆ. ಇಂದು ಮೈಸೂರು ಆಕಾಶವಾಣಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಟಿ ವಿ ವಿದ್ಯಾಶಂಕರ್ ಅವರು ನಿವೃತ್ತಿಯನ್ನು ಇಂದು ಹೊಂದುತ್ತಾ ಇದ್ದಾರೆ. ವಿದ್ಯಾಶಂಕರ್ ಅವರು ಎಷ್ಟು ಸರಳ, ಸಜ್ಜನ ಮತ್ತು ಸ್ನೇಹಶೀಲ ವ್ಯಕ್ತಿತ್ವ ಅಂತಂದರೆ, ಅವರ ಜೊತೆಯಲ್ಲಿ ನಾವು ಒಂದು 5 ನಿಮಿಷ ಮಾತಾಡಿದ್ರೆ ಸಾಕು, ನಾವು ಅವರಿಗೆ ಬಹಳ ಆತ್ಮೀಯರಾಗಿಬಿಡ್ತೇವೆ. ಅಂಥ ಒಂದು ಸ್ಫುಟವಾದಂತಹ ಭಾಷೆ, ಅಷ್ಟೇ ಸಜ್ಜನಿಕೆಯ ನುಡಿಗಳು, ಇವೆಲ್ಲವನ್ನು ಅವರು ಎಳೆಯತನದಿಂದಲೇ ಮೈಗೂಡಿಸ್ಕೊಂಡು ಬಂದಿದ್ದಾರೆ. ಯಾಕೆ ಅಂತಂದರೆ ಅವರ ರಕ್ತದ ಒಳಗಡೆ ಒಂದು ಸಾಹಿತ್ಯಿಕವಾದ ಗುಣ ಇದೆ. ಆ ರಕ್ತದ ಒಳಗಡೆ ಒಂದು ಭಾವನಾತ್ಮಕವಾದಂತಹ ಒಂದು ಮಿಂಚು ಇದೆ. ಇದನ್ನೆಲ್ಲವನ್ನು ಯಾಕೆ ಅವರು ಮೈಗೂಡಿಸ್ಕೊಂಡ್ರು, ಯಾಕೆ ಇವೆಲ್ಲವೂ ಸಾಧ್ಯ ಆಯಿತು ಅಂತಂದರೆ, ಕನ್ನಡದ ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರ ಸುಪುತ್ರ ಇವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಉಮೇಶ್. ಸರ್, ಈಗ ತಾವು ನಿವೃತ್ತಿ ಆಗ್ತಾ ಇದ್ದೀರಿ. ಸಹಜವಾಗಿಯೇ ಇಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದಂತಹ ಒಂದು ಸಂಸ್ಥೆಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತಂದಾಗ ಒಂದು ರೀತಿಯ ಬೇಸರ ಕಾಡುವಂಥದ್ದು ಸಹಜ. ನಿಜ. ಆದರೆ ನಾವು ಮೇಲ್ನೋಟಕ್ಕೆ ನನಗೇನಿಲ್ಲ, ನಾನು ನಾಳೆಯಿಂದ ಆರಾಮಾಗಿರ್ತೇನೆ, ನನಗೆ ಯಾವ ಅಡ್ಡಿ ಆತಂಕಗಳು ಇರೋದಿಲ್ಲ ಅಂತ ಅನ್ನಿಸ್ಬಹುದು. ಸರಿ, ತಾವು ಈ ಸೇವೆಗೆ ಸೇರಿಕೊಳ್ಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು? ಆಕಾಶವಾಣಿಯ ಕೇಳ್ಮೆ ಕಾರಣನೋ ಅಥವಾ ಯಾರಾದರೂ ಬೇರೆಯವರು ಇಲ್ಲ ಈ ಥರದೊಂದು ಸಂಸ್ಥೆ ಇದೆ ನೀವು ಸೇರ್ಕೋ ಅನ್ನುವಂತಹ ಏನಾದರೂ ಉತ್ತೇಜಕ ನುಡಿಗಳಿಂದ ಇಲ್ಲಿಗೆ ತಾವು ಸೇರಿಕೊಂಡ್ರು? ಇದು ನೀವು ಮೊದಲೇ ಹೇಳಿದ್ರಲ್ಲ, 36 ವರ್ಷದ ಸುದೀರ್ಘವಾದ ಕೆಲಸ ನಂದಿಲ್ಲಿ ಆಕಾಶವಾಣಿಯಲ್ಲಿ. 1989ರಲ್ಲಿ ಸೇರಿದ್ದು ನಾನು. ನೀವು ಹೇಳ್ದಂಗೆ ನನಗೇನಿಲ್ಲ, ಆರಾಮಾಗಿರ್ತೀನಿ ಅಂತ ನಾನು ಮೇಲ್ನೋಟಕ್ಕೆ ಹೇಳಿದ್ರೂ ಒಳಗಡೆ ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯ ಸಂಕಟ ಇರುತ್ತೆ. ಯಾಕೆಂತಂದರೆ ಇಷ್ಟು ಸುದೀರ್ಘವಾಗಿ, ಅಂದರೆ ಇವತ್ತು ನಾವೇನಾದರೂ ಇದ್ದರೆ, ನನ್ನ ಕುಟುಂಬ ಇದ್ದರೆ, ಸಮಾಜದಲ್ಲಿ ನನಗೊಂದು ರೀತಿಯ ಸಂತೋಷ ಇದ್ದರೆ, ಗೌರವ ಇದ್ದರೆ, ಅದು ಈ ಸಂಸ್ಥೆ ಕೊಟ್ಟಿದ್ದು. ಹಾಗಾಗಿ ಈ ಸಂಸ್ಥೆ ಒಂದು ರೀತಿಯಲ್ಲಿ ನನ್ನ ಕುಟುಂಬದ ಜೊತೆಯಲ್ಲೇ ಇದ್ದ ಹಾಗೆ ಲೆಕ್ಕ. ಸೊ ಈ ಕುಟುಂಬದ ಒಂದು ಭಾಗವನ್ನು ನಾವು ಬಿಟ್ಟು ಹೊರಗಡೆಗೆ ಹೋಗ್ತಿದ್ದೀವಿ ಅಂತಂದಾಗ ಅದು ಅಷ್ಟು ಸರಳವಾದ ವಿಚಾರ ಅಲ್ಲ. ಹಾಗಾಗಿ ಆ ಒಂದು ದುಗುಡ ಇದ್ದೇ ಇರುತ್ತೆ, ಅದರಲ್ಲಿ ಏನು ಅನುಮಾನ ಇಲ್ಲ. ನೀವು ಹೇಳಿದ ಹಾಗೇನೆ ನಾನು ಹೆಂಗೆ ಸೇರಿದೆ ಅಂತನ್ನೋದು ಒಂದು ಇದು. 1988ರಲ್ಲಿ ಇದರದ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದು ಕಾಲ್ಫರ್ ಆಗಿತ್ತು. ನನ್ನ ಕ್ಲಾಸ್ಮೇಟ್ನ ಸ್ನೇಹಿತರು MR ಸತ್ಯನಾರಾಯಣ, ಅವರು ಆಕಾಶವಾಣಿಯಲ್ಲಿ ಇದ್ದೇ ಹೋದವರು, ಗಮಕಿ ಸಾಕಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದವರು. ಅವರು ನನ್ನ ಸ್ನೇಹಿತನ ಅಣ್ಣನಿಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದು ಒಂದು ಕಾಲ್ಫರ್ ಆಗಿದೆ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ಸ್ಗೆ, ನಿನ್ನ ತಮ್ಮನಿಗೆ ಹಾಕು ಅಂತ ನನ್ನ ಸ್ನೇಹಿತನಿಗೆ ಹೇಳಿದ್ದಕ್ಕೆ ಅವನು ಬಂದು ನನಗೆ ಹೇಳ್ದ. ಇವತ್ತಿಗೂ ನೆನಪಿದೆ ನನಗೆ. ಸರಸ್ವತಿಪುರಂನಲ್ಲಿದ್ದ ಒಂದು ಲೈಬ್ರರಿಗೆ ಹೋಗಿ ಎಂಪ್ಲಾಯ್ಮೆಂಟ್ ನ್ಯೂಸ್ದು ಒಂದು
ಕಟಿಂಗ್ನಲ್ಲಿ ನೋಡಿಕೊಂಡು ನಾವು ಅದನ್ನು ಬರ್ಕೊಂಡು ಅದನ್ನು ಮತ್ತೆ ಟೈಪಿಂಗ್ ಇನ್ಸ್ಟಿಟ್ಯೂಟಿಗೆ ತೊಗೊಂಬಂದು ಟೈಪ್ ಮಾಡಿ ಅದನ್ನೆಲ್ಲ ಭರ್ತಿ ಮಾಡಿ ನಾನು ಅವನು ಇಬ್ಬರೂ ಆಮೇಲೆ ಪರೀಕ್ಷೆಗಳಿಗೆ ಬರೆದು ಸಂದರ್ಶನಕ್ಕೆ ಬಂದು ಪಾಸಾಯಿತು. 89ರಲ್ಲಿ ನಂದು MSc ರಿಸಲ್ಟ್ಸ್ ಬಂತು. ರಿಸಲ್ಟ್ಸ್ ಬಂದು ಫಸ್ಟ್ ರ್ಯಾಂಕ್ ಅಂತ ಗೋಲ್ಡ್ ಮೆಡ್ಲು ಎಲ್ಲ ಬಂತು. ಸರಿ PhDಗೆ ಎನ್ರೋಲ್ ಆಗೋಣ ಅಂತ ಹೇಳಿ ನಿರ್ಧಾರ ಮಾಡಿ ಮಾಲಿಬ್ಡಿನೈಟ್ಸ್ ಇನ್ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ನಂದು ಅರ್ತ್ ಸೈನ್ಸು ನಂದು ಸಬ್ಜೆಕ್ಟು. ಸರಿ ತಗೊಂಡು ಅದ್ರ ಬಗ್ಗೆ ಇದ್ದಿದ್ದು ಲಿಟ್ರೇಚರೆಲ್ಲ ಕಲೆಕ್ಟ್ ಮಾಡ್ತಿದ್ದೆ. ಈ ನಡುವೆ ರಿಟರ್ನ್ ಟೆಸ್ಟು ಇಂಟರ್ವ್ಯೂ ಆಗಿತ್ತು. ನನ್ನ MSc ರಿಸಲ್ಟ್ ಬಂದು ಒಂದು 3 ತಿಂಗಳು ಆಗಿರಲಿಲ್ಲ, ಇದರದ್ದು ಕಾಲ್ ಫಾರ್ ಲೆಟ್ರದ್ದು ಬಂತು, ಆಯ್ಕೆ ಆಗಿದೆ, ನೀವು ಬಂದು ಸೇರ್ಕೊಳ್ಬಹುದು ಅಂತ. ಎತ್ಕೊಂಡು ಸೀದಾ ನಮ್ಮ ಪ್ರೊಫೆಸರ್ ಹತ್ರ ಹೋದೆ, ತೋರಿಸ್ದೆ. ಅವರು ನೋಡಿಬಿಟ್ಟು, ನೋಡಪ್ಪ ಜನರಲ್ ಮೆರಿಟ್ಗೆ ಕೆಲಸಗಳು ಸಿಗೋದು ಸ್ವಲ್ಪ ಕಷ್ಟ, ಕೇಂದ್ರ ಸರ್ಕಾರದ ಕೆಲಸ, ಸೇರ್ಕೊಂಡ್ಬಿಟ್ರೆ ಒಳ್ಳೆಯದು ಅನಿಸುತ್ತೆ ಅಂತಂದರು. ನಾನು ಯೋಚನೆ ಮಾಡಿದೆ ಏನು ಮಾಡಲಿ ಅಂತ. ಇನ್ನೂ ನನಗೆ ಸ್ವಲ್ಪ ದ್ವಂದ್ವ ಇದ್ದೇ ಇತ್ತು. ನಮ್ಮ ಅಪ್ಪನ ಹತ್ರ ಬಂದೆ, ಅವ್ರಿಗೆ ತೋರಿಸ್ದೆ ಲೆಟ್ರು. ಅವರು ನೋಡು ಈಗ PhDಗೆ ಎನ್ರೋಲ್ ಮಾಡಬೇಕು ಅಂತಿದ್ಯಾ, ಲಿಟ್ರೇಚರ್ ಕಲೆಕ್ಟ್ ಮಾಡ್ತಿದ್ಯಾ. ಅವರು ಬೀಯಿಂಗ್ ಎ ಪ್ರೊಫೆಸರ್, ಅವ್ರಿಗೆ ಮಗ ಇನ್ನಷ್ಟು ಓದಲಿ, PhD ಮಾಡಲಿ ಅಂತಿತ್ತೋ ಏನೋ ನನಗೆ ಗೊತ್ತಿಲ್ಲ. ಇಲ್ಲ ನನಗೆ ಸ್ಕಾಲರ್ಶಿಪ್ಪು ಸಿಗ್ತಾ ಇಲ್ಲ, ದೋ ಫಸ್ಟ್ ಕ್ಲಾಸ್ ಇದು ಫಸ್ಟ್ ರ್ಯಾಂಕು ಬಂದಿದ್ರೂ ನಮಗೆ ಯೂನಿವರ್ಸಿಟಿ ಸ್ಕಾಲರ್ಶಿಪ್ ಅಂತಿಲ್ಲ. ಸೊ ಹಾಗಾಗಿ ಯೋಚನೆ ಮಾಡ್ತಿದ್ದೀನಿ, ಲ್ಯಾಬಲ್ಲೆಲ್ಲ ಕೆಲಸ ಮಾಡೋಕ್ಕೆ ದುಡ್ಡು ಬೇಕಾಗತ್ತೆ ಅನ್ನೋ ಮಾತು ಹೇಳಿದೆ. ನಾ ಕೊಡ್ತೀನಿ, ಯಾಕೆ ಯೋಚನೆ ಮಾಡ್ತೀಯಾ ಅಂತಂದರು. ಅಂದರು ನನ್ನ ಪ್ರೊಫೆಸರ್ ಹೇಳಿದ ಮಾತೇನೆ ಹೆಚ್ಚು ನನ್ನನ್ನು ಎಳ್ಕೋತು. ಸೀದಾ KR ಆಸ್ಪತ್ರೆಗೆ ಹೋದೆ, ಮೆಡಿಕಲ್ ಚೆಕಪ್ ಮಾಡಿಸ್ದೆ, ಅವ್ರದ್ದು ಒಂದು ಸರ್ಟಿಫಿಕೇಟ್ ತೊಗೊಂಡೆ, ಬಸ್ ಸ್ಟ್ಯಾಂಡ್ಗೆ ಹೋಗಿ ಕೆಂಬಸ್ ಹತ್ತಿದೆ, ಬೆಂಗಳೂರಲ್ಲಿ ಇಳಿದೆ, ಬೆಂಗಳೂರು ಆಕಾಶವಾಣಿಗೆ ಹೋಗಿ ಅರ್ಜಿ ಅದರದ್ದು ಕೊಟ್ಟೆ, ಸೇರ್ಕೊಂಡ್ಬಿಟ್ಟೆ. ಹೀಗೆ ನಾನು ಸೇರಿದ್ದು. ತಾವು ಓದಿದ್ದು ಅರ್ತ್ ಸೈನ್ಸ್, ಭೂವಿಜ್ಞಾನವನ್ನು ತಾವು ಓದಿದ್ರಿ. ತಂದೆ ಕನ್ನಡದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಂಥವ್ರು, ಶಾಸ್ತ್ರ ಸಾಹಿತ್ಯದ ಬಗ್ಗೆ ಅಪಾರವಾದಂತಹ ಜ್ಞಾನವನ್ನು ಪಡ್ಕೊಂಡಿರುವಂಥವ್ರು. ನನ್ನ ಮಗ ನನ್ನ ಹಾಗೆಯೇ ಕನ್ನಡ MA ಮಾಡಿ ಡಾಕ್ಟರೇಟ್ ಮಾಡಿ ಯಾವುದೋ ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಆದರೆ ಚೆನ್ನ ಅನ್ನುವಂತಹ ಏನಾದರೂ ಆಸೆ ಏನಾದರೂ ತಮ್ಮ ತಂದೆಯವ್ರಿಗಿತ್ತ? ಇಲ್ಲ, ಯಾವತ್ತೂ ಆ ರೀತಿಯ ಇದನ್ನೇನು ಹೇಳಲಿಲ್ಲ ಅವರು. ನೀವು ಮಾಡಿ ಈ ರೀತಿ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಒಂದು ಅವ್ರಿಗಿತ್ತು, ಕನಿಷ್ಠ 10ನೇ ಕ್ಲಾಸ್ವರೆಗೂ ನಾವು ಕನ್ನಡ ಮಾಧ್ಯಮದಲ್ಲೇ ಓದಬೇಕು ಅನ್ನೋದು. ಅದನ್ನು ಅವರು ನೋಡಿಕೊಂಡ್ರು, ನಾವು ಕನ್ನಡ ಮಾಧ್ಯಮದಲ್ಲೇ ಓದಿದ್ವಿ. ಆಮೇಲೆ ಎಲ್ಲ ನಾವು ಸೇರ್ಕೋತಾ ಇದ್ದಿದ್ದು, ನಾವುಗಳೇ ಹೋಗಿ ಸೇರ್ಕೋತಾ ಇದ್ದಿದ್ದು ಕಾಲೇಜುಗಳಿಗೆ, ಇದಕ್ಕೆ ಎಲ್ಲನೂ. ಅದು ಒಂದು ರೀತಿಯಲ್ಲಿ ಅವರು ನಮ್ಮ ಇದಕ್ಕೇನು ಅಡ್ಡಿ ಮಾಡ್ತಿರಲಿಲ್ಲ. ಅವರು ತಮ್ಮ ಬರವಣಿಗೆ, ತಮ್ಮ ಸಂಶೋಧನೆ, ತಮ್ಮ ಪಾಠಗಳು ಇವುಗಳಲ್ಲಿ ಹೆಚ್ಚು ಗಮನ ಹರಿಸ್ತಿದ್ರು. ನಮ್ಮ ಅಮ್ಮನೇ ಎಲ್ಲ ನಮ್ಮ ಇದನ್ನು ನೋಡ್ಕೊಳ್ತಾ ಇದ್ದಿದ್ದು. ಅವ್ರು ಯಾವತ್ತೂ ನೀನು ಇದನ್ನು ಓದು, ಅದನ್ನು ಯಾಕೆ ಓದ್ತೀಯಾ ಅಂತ ಯಾವತ್ತೂ ಹೇಳಿದ್ದಿಲ್ಲ. ಅವರು ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದ್ದರು. ಅಫ್ಕೋರ್ಸ್ ನಾವು ಯಾವತ್ತೂ ಅದನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಮತ್ತು ನಾವು ಆ ಕ್ಷಣಕ್ಕೆ ನಮಗೆ ಇದರಲ್ಲಿ ದಾರಿ ಇದೆ ಅಂತ ಅನ್ನಿಸ್ತಾ ಇದ್ದರೆ, ಮತ್ತು 4 ಜನ ನಮ್ಮ ಸ್ನೇಹಿತರ ಜೊತೆಲಿ ಮಾಡ್ತಿದ್ವಿ, ಸೇರ್ಕೊಳ್ತಾ ಇದ್ವಿ. ತಮಾಷೆ ಪ್ರಸಂಗ ಅಂತಂದರೆ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ತಂದೆಯವರಿಗೆ ನಾವು ಯಾವ್ಯಾವ ಕ್ಲಾಸ್ಗಳಲ್ಲಿ, ನಾವು 4 ಜನ ಮಕ್ಕಳು, 3 ಜನ ಅಕ್ಕಂದರು ನನಗೆ, ಮತ್ತು ನಾನೊಬ್ಬ, ನಾವು 4 ಜನ ಮಕ್ಕಳು ನಾವು ಯಾವ್ಯಾವ ಕ್ಲಾಸಲ್ಲಿ ಓದ್ತಿದ್ವಿ ಅನ್ನೋದನ್ನೂ ಗೊತ್ತಾಗ್ತಿರ್ಲಿಲ್ಲ. ಕನ್ಫ್ಯೂಷನ್ ಸ್ಟೇಟಲ್ಲಿ ಅಕ್ಕಂದ್ರ ಕ್ಲಾಸ್ಗಳು ಬದಲಾಯಿಸೋರು, ನನ್ನ ಇನ್ನೊಬ್ಳು ಅಕ್ಕಂದ ಯಾವ್ಯಾವ ಕ್ಲಾಸಲ್ಲಿ ಓದ್ತಿದ್ವಿ ಅನ್ನೋದು ಬದಲಾಯಿಸೋರು. ನಮ್ಮಮ್ಮ ಎಲ್ಲ ತಿದ್ದಿ ಇಲ್ಲ ಅವಳಿಗೆ 8ನೇ ಕ್ಲಾಸು, ಇವನು 6ನೇ ಕ್ಲಾಸು ಅಂತೆಲ್ಲ ಹೇಳೋರು. ಅಂದರೆ ಅವರು ತಮ್ಮ ಬರವಣಿಗೆಗಳಲ್ಲಿ ಹೆಚ್ಚು ಇದ್ದರು. ಆದರೆ ನಮ್ಮಮ್ಮ ನಮ್ಮನ್ನು ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಅದು ನಿಜ. ಈಗ ತಾವು ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿ ಆಟ ಆಡ್ಕೊಂಡು ಬೆಳೆದಂಥ, ಅವತ್ತು ತಮ್ಮ ಸುತ್ತಮುತ್ತಲ ಸ್ನೇಹಿತರು ಅವರೆಲ್ಲ ಹೇಗಿದ್ರು, ಈಗ ಹೇಗಿದ್ದಾರೆ? ಈಗ ಬಹು ವರ್ಷಗಳ ನಂತರ ಮೈಸೂರಿನ ಆಕಾಶವಾಣಿಗೆ ತಾವು ಬಂದ್ರಿ, ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳಲ್ಲಿ ತಾವು ಕೆಲಸ ಮಾಡಿ.
ಮೈಸೂರಿಗೆ ಬರಬೇಕು ಅನ್ನುವಂಥ ಒಂದು ಆಸೆ ಹಂಬಲ ತಮಗೆ ಸಹಜವಾಗಿ ಇತ್ತು. ಮೈಸೂರು ಅನ್ನುವಂಥ ಒಂದು ಸಾಂಸ್ಕೃತಿಕ ಸ್ಥಳದಲ್ಲಿ ಕೆಲಸವನ್ನು ಮಾಡಬೇಕು, ನಮ್ಮ ಮೈಸೂರಿನಲ್ಲೇ ಒಂದು ಆಕಾಶವಾಣಿ ಇದೆ ಅಂತ. ತಮ್ಮ ಸ್ನೇಹಿತರ ಬಗ್ಗೆ ಒಂದಷ್ಟು ಹೇಳಿ ಸರ್. ಸ್ನೇಹಿತರು ಎಲ್ಲ ಒಳ್ಳೆ ಸ್ನೇಹಿತರು ನನಗೆ ಭಾಳ ಜನ ಇದ್ದಾರೆ. ಅಂದರೆ ಒಂದೊಂದು ನಾನು ಹೈಸ್ಕೂಲಲ್ಲಿದ್ದಾಗ ಒಂದಷ್ಟು ಜನ ಸ್ನೇಹಿತರು, ಕಾಲೇಜಲ್ಲಿದ್ದಾಗ ಒಂದಷ್ಟು ಜನ ಸ್ನೇಹಿತರು, ಮಾಸ್ಟರ್ಸಲ್ಲಿದ್ದಾಗ ಒಂದಷ್ಟು ಜನ ಸ್ನೇಹಿತರು, ಹೀಗೆ ಇವತ್ತು ಎಲ್ಲ ಟಚ್ಚಲ್ಲಿದ್ದಾರೆ. ಅವ್ರಗಳ ಜೊತೆಯಲ್ಲೆಲ್ಲ ಮಾತಾಡ್ತಿರ್ತೀನಿ, ಓಡಾಡ್ತಿರ್ತೀನಿ. ಇನ್ಫ್ಯಾಕ್ಟ್ ನನ್ನ ಜೊತೆಯಲ್ಲಿ ಮಾಸ್ಟರ್ಸ್ ಮಾಡಿದವನು ರಂಗಸ್ವಾಮಿ ಅಂತ ಹೇಳಿ, ಅವನು ನೆಕ್ಸ್ಟು DRDOವರೆಗೂ ಹೋದ, ಅಲ್ಲಿ ಸೈಂಟಿಸ್ಟ್ ಆಗಿ ಕೆಲಸಕ್ಕೆ ಸೇರಿ ರಿಟೈರ್ ಆದ. ಆಮೇಲೆ ನನ್ನ PUC ಗೆಳೆಯರಿದ್ದಾರೆ, ದತ್ತಕುಮಾರ್ ಅಂತ, ನನಗೆ ನನ್ನ ಮನೆ ಹತ್ತಿರದಲ್ಲೇ ಇರೋದವನು. ಅವನನ್ಕ ನನ್ನ ಎಲ್ಲ ಕಷ್ಟ ಸುಖಗಳಿಗೆ ಒದಗಿ ಬಂದಂಥವನು. ಅವನನ್ನು ನಾನು ಯಾವಾಗಲೂ ನೆನೆಸ್ಕೋತೀನಿ. ಮತ್ತು ಶಿವಪ್ರಸಾದ್ ಅಂತಿದ್ದ, ಅವನು ಮಂಡೇಕೋಲಲ್ಲಿ ಇರ್ತಾನೆ. ಅವನು MSc ಮಾಡೋಕ್ಕೆ ನನ್ನ ಜೊತೆಯಲ್ಲಿದ್ದ. ಊರ ಕಡೆ ತೋಟಗಳು ಎಲ್ಲ ಚೆನ್ನಾಗಿತ್ತು, ಎಲ್ಲ ಸಮೃದ್ಧಿಯಾಗಿರೋರು. ಏನೋ ನೀನು ಆರಾಮಾಗಿ ತೋಟ ನೋಡ್ಕೊಂಡಿರ್ಬೋದಲ್ಲೋ, ಯಾಕೋ ನೀನು ನಮ್ಮ ಜೊತೆ ಇದಕ್ಕೆ ಬರ್ತೀಯ ಅಂತಂದರೆ, ಇಲ್ಲ ಕಣೋ ನಾವು ಏನು ಓದಿಲ್ಲ ಅಂದರೆ ನಮ್ಗೆ ಹೆಣ್ಣು ಕೊಡೋಲ್ಲ ಅಂತ ಅವನು ತಮಾಷೆ ಮಾಡೋನು. ಸೊ ಹೀಗೆ ಸ್ನೇಹಿತರು ಹಲವರಿದ್ದಾರೆ. ಮತ್ತು ನಾನು ಆಕಾಶವಾಣಿಯಲ್ಲಿ ಕೆಲಸಕ್ಕೆ ಸೇರಿದ ಮೇಲೂ ನನಗೆ ಸಾಕಷ್ಟು ಜನ ಸ್ನೇಹಿತರು ಸಿಕ್ಕಿದ್ರು. ಅವರ ಒಡನಾಟ, ಅವರು ನನ್ನನ್ನು ರೂಪಿಸಿದ್ದು ಉಂಟು. ಹಾಗಾಗಿ ನಾನು ಅವ್ರನ್ನೆಲ್ಲ ನೆನೆಸ್ಕೋಬೇಕು. ಮತ್ತು ಈ ವಿಚಾರದಲ್ಲಿ ನಾನು ಆಕಾಶವಾಣಿಗೆ ಸೇರಿದ ಮೇಲಿಂದ ಲೆಕ್ಕ ಹಾಕಿದ್ರೆ ನನಗೆ ಸಾಕಷ್ಟು ಜನರಲ್ಲಿ ಇದನ್ನು ಕೆಲಸ ಸೇರಿದಾಗ ಜ್ಯೋತ್ಸ್ನಾ ಕಾಮತ್ ಅವರನ್ನು ನಾನು ತುಂಬ ನೆನೆಸ್ಕೋಬೇಕು. ಅವರು ನನಗೆ ರೇಗ್ಸೋರು, ಪಂಡಿತ ಪುತ್ರ ಅಂತ ಹೇಳಿ ಬೈಯೋರು. ಆಮೇಲೆ ನನಗೆ ಕೆಲಸ ಕಲಿಸಿಕೊಟ್ಟವರಲ್ಲಿ ಶೇಷಪ್ರಭಾ ಮತ್ತು ಸುರೇಶ್ ಕುಮಾರ್. ಒಂದು ಕರೆ ಇದೆ, ಯಾರ್ದು ಅಂತ ನೋಡೋಣ. ಹಲೋ, ನಮಸ್ಕಾರ ಮೇಡಮ್. ಇದು ಶೇಷಪ್ರಭಾ ಇದ್ದಂಗಿದೆ ಧ್ವನಿ. ಹೌದು, ಯಾರು ಮಾತಾಡ್ತಾ ಇರೋದು? ನಾನು ವಿದ್ಯಾಶಂಕರ್. ಶೇಷಪ್ರಭಾ ಅದೇನ್ರಿ ರಿಟೈರ್ ಆಗ್ತಿದ್ದೀರಂತ ಇವತ್ತು? ಮೇಡಮ್, ನಾನು ಮೊದಲು ಬಹುಶಃ ನಾನು ನೆನೆಸ್ಕೊಂಡಿದ್ದ ಆಕಾಶವಾಣಿ ಇದರಲ್ಲಿ ಜ್ಯೋತ್ಸ್ನಾ ಕಾಮತ್ ನಂತರ ನಿಮ್ಮನ್ನೇ ನೆನೆಸ್ಕೊಂಡಿದ್ದು ನಾನು. ಅಯ್ಯೋ, ನಾನು ಅಷ್ಟು ದೊಡ್ಡವಳಲ್ಲಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಈಗ ನೀವು ಹಂಗಂದ್ರೆ ಬೇಡಿ. ನಾನು ಇವತ್ತೇನಾದರೂ ಕೆಲಸ ಒಂದಷ್ಟು ಕಲ್ತಿದ್ರೆ ಅದು ಶೇಷಪ್ರಭಾ ಅವರಿಂದ, ಸುರೇಶ್ ಕುಮಾರ್ ಅವರಿಂದ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಇಲ್ಲ ಖಂಡಿತ ಅದು. ಯಾಕೆಂದರೆ ನೀವು ನಮಗೆ ಟೇಪ್ ಸುತ್ತೋದ್ರಿಂದ ಕಲಿಸ್ಕೊಟ್ರಿ. ನಮಗೆ ಸ್ಪೂಲ್ದು ಟೇಪ್ಸ್ ಇತ್ತಲ್ಲ, ಹೇಗೆ ಅದನ್ನು ಸುತ್ತಬೇಕು ಮೆಲ್ಟ್ರಾನ್ಗೆ ಅನ್ನೋದನ್ನ ಕಲಿಸ್ಕೊಟ್ಟವ್ರು ನೀವು ನನಗೆ. ಆಮೇಲೆ ನಿಮ್ಮ ಜೊತೆಯಲ್ಲಿ ಎಷ್ಟು ನಾವು ಆರೋಗ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದು, ಅಗಾಧವಾಗಿ ಮಾಡಿದ್ವಿ ನಾವು. ನಿಮ್ಮ ಮಾರ್ಗದರ್ಶನ ನನಗೆ ತುಂಬ ಸಹಾಯ ಮಾಡಿದೆ. ಶೇಷಪ್ರಭಾ ಮೇಡಮ್ ಬಗ್ಗೆ ಹೇಳಲೇಬೇಕಾಗ ಸರ್, ವಿದ್ಯಾ ಸರ್. ಏನು ಅಂತಂದ್ರೆ, ನಾನು ಕೂಡ ಬೆಂಗಳೂರಿನಲ್ಲೇ ಇದ್ದಾಗ ಜೀವನ ಜೋಪಾನ ಅನ್ನುವಂತ ಒಂದು ಕಾರ್ಯಕ್ರಮ, ಜೀವನ ಜೋಪಾನ ನಾವಿಬ್ರು ಒಟ್ಟಿಗೆ ಶುರು ಮಾಡಿದ ಕಾರ್ಯಕ್ರಮ. ಮೇಡಮ್ ಅವ್ರು ಹೇಗಿರ್ತಾ ಇದ್ರು ಅಂದ್ರೆ, ಬೆಳಿಗ್ಗೆ ಬಂದ್ಬಿಟ್ರೆ ಅವರು ರಾತ್ರಿ 3ನೇ ಪಾಳಿಯನ್ನು ಮುಗಿಸ್ಕೊಂಡು ಹೋಗುವಂತ ಕಾರ್ನಲ್ಲಿ ಅವ್ರ ಮನೆಗೆ ಡ್ರಾಪ್ ತಗೊಳ್ತಾ ಇದ್ರು. ಅಲ್ಲ, ಅವರು ಕೆಲಸವನ್ನ ತಪಸ್ಸಿನ ಹಾಗೆ ಮಾಡಿದವರು ಶೇಷಪ್ರಭಾ. ಬಹುಶಃ ನಾನು ಏನಾದರೂ ಇವತ್ತೊಂದು ಶಿಸ್ತು ಮತ್ತು ಸಂಯಮವನ್ನು ಕಲಿತಿದ್ರೆ ಆಫೀಸಿನ ಕೆಲಸಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಶೇಷಪ್ರಭಾನ ಮೊದಲು ನಾನು ನೆನೆಸ್ಕೊಳ್ಬೇಕು, ನಂತರ ನಮ್ಮ ಸುರೇಶ್ ಕುಮಾರ್ನ. ಮೇಡಮ್ ಹೇಳಿ, ತಮ್ಮ ಜೊತೆಯಲ್ಲಿ ಸಹೋದ್ಯೋಗಿ. ನಾನು ಹೇಳ್ಬೇಕಾದ್ರೆ ನಾನು ಏನ್ ಹೇಳ್ತೀನಿ, ನಾನು ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳಲ್ಲ. ಯಾಕೆಂದ್ರೆ ಅದು ನಮ್ಮ ಕರ್ಮಭೂಮಿ, ಆದ್ರಿಂದ ನಾವು ಮಾಡ್ಲೇಬೇಕು, ಮಾಡ್ತಿದ್ವಿ. ಆದ್ರೆ ಒಂದೇ ಮಾತಿನಲ್ಲಿ ಅವ್ರ ತಂದೆಯವರ ಪುಸ್ತಕದ ಹೆಸರೇನಿದೆ, ಉದಾರ ಚರಿತರು ಉದಾತ್ತ ಪ್ರಸಂಗಗಳು, ಅದಕ್ಕೆ ವಿದ್ಯಾಶಂಕರ್ ಅವ್ರಿಗೆ ಅದು ಅನ್ವಯಿಸುತ್ತೆ. ಅನ್ವರ್ಥನಾಮ ಉದಾರ ಚರಿತರು, ಹಾಗೆ ಉದಾತ್ತರು, 2 ಮಾತೆ ಹೇಳಬಲ್ಲೆ. ಮತ್ತೆ ಅವರು ಈ ಕಾಲದಲ್ಲಿ ಸಂಸ್ಕಾರವಂತರು, ಸಂಸ್ಕಾರಿಗಳು ಕಮ್ಮಿ ಅಂತ ಅನ್ಸೋ ಕಾಲದಲ್ಲಿ ಅವ್ರ ಇಡೀ ಮನೆತನ ಅಷ್ಟೇ ಸಂಸ್ಕಾರವಂತರು. ಮತ್ತೆ ಅವ್ರ ಬಗ್ಗೆ ಹೆಚ್ಚಿಗೆ ನಂಗೆ ಏನು ಹೇಳಕ್ಕೆ ಬರಲ್ಲ ಉಮೇಶ್ ಅವ್ರೆ. ಯಾಕೆಂದ್ರೆ ಒಟ್ಟಿಗೆ ಕೆಲಸ ಮಾಡಿದ್ವಿ ನಾವು. ಯಾವ ಅಭಿಮಾನ ಅಂದ್ರೆ ಈಗ್ಲೂ ನಾಪಿಸ್ಕೋತೀವಿ. ಈಗ ಸಹಿತ ನನ್ನ ತಂಗಿ ಮಾತಾಡ್ತಾ ಇದ್ಲು, ಮನೆತನ ಅಂತ ಮನೆಯಲ್ಲಿ ಅವ್ರ ಅಭಿಮಾನಿಗಳು, ಮಕ್ಕಳಾಗ್ಲಿ, ಅವ್ರ ಮನೆಯವರಾಗ್ಲಿ, ಅವ್ರ ತಂದೆ ತಾಯಿಯರಾಗ್ಲಿ, ಅವ್ರ ಅಕ್ಕಂದ್ರಾಗ್ಲಿ, ಎಲ್ಲರೂ ಅಷ್ಟೇ ಅಭಿಮಾನ, ಅಷ್ಟೇ ಗೌರವ ಇಟ್ಕೊಂಡಿದ್ದವ್ರು. ವೈಯಕ್ತಿಕವಾಗಿ ಹೇಳೋ ಹಾಗಿದ್ರೆ ನನಗೆ ತುಂಬಾ ಅಭಿಮಾನ ಇದೆ ಅವ್ರ ಮೇಲೆ. ಯಾಕೆಂತ ಹೇಳಿದ್ರೆ ಯಾವತ್ತೂ ಯಾರ ಬಗ್ಗೆನೂ ಯಾವುದೇ ರೀತಿನಲ್ಲೂ ಸಣ್ಣತನದಲ್ಲಿ ನಡ್ಕೊಂಡಿಲ್ಲ.
ಸಣ್ಣ ಇದ್ರಲ್ಲಿ ನಡೆದಿಲ್ಲ. ಮತ್ತೆ ಕಾರ್ಯಕ್ರಮ ವಿಭಾಗ ಆಗ್ಲಿ, ಇಂಜಿನಿಯರಿಂಗ್ ವಿಭಾಗ ಆಗ್ಲಿ, ಎರಡೂ ಕಡೆ ಅವರು ಸಹಕಾರದಿಂದ ನೋಡ್ಕೊಂಡು ನಡೆಸ್ಕೊಂಡು ಹೋದ್ರು. ಅವ್ರು ಪೆಕೋ ಆಗಿದ್ದಾಗ ಯಾವ ರೀತಿ ಸಮಸ್ಯೆಗಳಿತ್ತು, ಅವಾಗ ಎಷ್ಟು ಹೊರೆ ಇತ್ತು ಕಾರ್ಯಕ್ರಮಗಳದ್ದು ಅಂತ ಹೇಳಿದ್ರೆ ಇಬ್ಬರನ್ನು ಹೊಂದಾಣಿಸ್ಕೊಂಡು ಹೋಗ್ಬೇಕಾಗಿತ್ತು. ಅದೆಲ್ಲ ನಡೆಸ್ಕೊಂಡು ಹೋದವ್ರು ಅವರು. ಮೇಡಮ್, ಅವಾಗ ಹೇಳಿ. ಬೆಳಕಿನಂಗಳ ನಾವು ಮಾಡಿದ್ವಲ್ಲ, ನನ್ಗೆ ಇವತ್ತಿಗೂ 104 ಎಪಿಸೋಡು, ಬಹುಶಃ ಸೋಪ್ ಒಪೇರಾಗಳು ಆಕಾಶವಾಣಿಯಲ್ಲಿ ಪ್ರಾರಂಭ ಆದ ಮೊದಲ ದಿನಗಳವು ಅಲ್ವಾ? ಹೌದು, 2 ವರ್ಷ ಅದು ಒಂದೇ ಸಮ ಅನುಷ್ಠಾನವಾಗಿ ನಡೀತಲ್ಲಪ್ಪ. 2 ವರ್ಷ ಆಯ್ತು. ಅದ್ರಲ್ಲಿ ಬಂದವರ ಇನ್ನು ಜ್ಞಾಪಿಸ್ಕೋಬೇಕು. ಆರ್ಟಿಸ್ಟ್ ಗಳನ್ನಾಗ್ಲಿ ಇದ್ ಮಾಡಿದ್ರಲ್ಲಿ ನಾವು 3 ಜನ, ನಾನು ನೀವು ನೇತ್ರಾವತಿ, ನೀವಿಬ್ರೇ ನೀವಿಬ್ರು ಮಾಡಿದ್ವಿ. ನಾನ್ ನೆಪ ಮಾತ್ರ ಇಲ್ಲ ನಿಮ್ಮ ಮಾರ್ಗದರ್ಶನದಲ್ಲೇ ನಾವು ಮಾಡಿದ್ದದು. ಇಲ್ಲಿ ತುಂಬಾ ದೊಡ್ಡ ಮಾತು. ಈಗಲೂ ಆ ಗೌರವ ಇಟ್ಕೊಂಡಿದ್ದಕ್ಕೆ ತುಂಬಾ ನಿಮ್ಗೆ ಇದು ಆಭಾರಿ, ಕೃತಜ್ಞ ಅಂತ ಹೇಳಿ. ಶೇಷಪ್ರಭಾ ಮೇಡಮ್, ನಾನು ಉಮೇಶ್ ಮಾತಾಡ್ತಾ ಇದ್ದೀನಿ. ನಾವು ಮತ್ತೆ ವಿದ್ಯಾಶಂಕರ್ ಅವರು ಅಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ನಿಮ್ಮ ಕಾರ್ಯವೈಖರಿಯನ್ನ ಕಂಡು ನಾವು ಕೂಡ ಪ್ರೇರಿತರಾದಂಥವರು. ಮತ್ತೆ ಏನು ಅಂತಂದ್ರೆ ವಿದ್ಯಾಶಂಕರ್ ಅವರನ್ನು ಗಳಿಗೆಗೂ ನಿಮ್ಮನ್ನ ನೆನಪಿಸ್ಕೊಳ್ತಾರೆ. ಹಾಗಾಗಿ ಮೊದಲಿಗೆ ನಿಮ್ಮ ಕರೆಯಲ್ಲಿ ಮಾತಾಡಿಸ್ಬೇಕು. ಇಲ್ಲ, ಇವತ್ತು ಶೇಷಪ್ರಭಾ ಅವರೇ ನಿಮ್ಗೊಂದು ಮಾತು ಹೇಳಬೇಕು. ಇವತ್ತು ಬೆಳಗ್ಗೆ ನಾನು ಎದ್ದಾಗ ನಿಮಗೆ ಕರೆ ಮಾಡಬೇಕು ಅಂತ ಇತ್ತು ನನಗೆ. ಎಂಥ ಯೋಗ ಅಂದರೆ ನಾನು ಐ ಶುಡ್ ಥ್ಯಾಂಕ್ ಉಮೇಶ್ ಎ ಲಾಟ್. ಅವರು ಯೋಚನೆ ಮಾಡಿ ನನ್ನ ಕಾರ್ಯಕ್ರಮದ ಮೊದಲ ಕರೆಯನ್ನು ನಾನು ನಿಮ್ಮ ಜೊತೆಲಿ ಮಾತಾಡ್ತಿದ್ದೀನಲ್ಲ, ನನ್ನ ಸೌಭಾಗ್ಯ ಇದು. ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರಿದೆ. ತುಂಬಾ ದೊಡ್ಡ ಮಾತು ಹೇಳ್ಬೇಡಿ. ನನಗೆ ತುಂಬಾ ಇವತ್ತು ಅಪ್ಯಾಯಮಾನ ತುಂಬಾ ಇದು ಅಂತ ಹೇಳಿದ್ರೆ, ಬರ್ತಾ ಎಲ್ಲಾ ಕಡೆ ಗೌರವ ಆಧಾರಗಳು ಎಲ್ಲ ಕಮ್ಮಿ ಆಗ್ತಿರುವಾಗ ನಿಮ್ಮಂತವ್ರು ನಮ್ಮನ್ನ ಜ್ಞಾಪಿಸ್ಕೊಂಡು, ಅದು 2008ರಲ್ಲಿ ರಿಟೈರ್ ಆದವ್ರನ್ನ ಜ್ಞಾಪಿಸ್ಕೊಂಡು 17 ವರ್ಷ ಆಯ್ತು. ಅಭಿಮಾನದಿಂದ 17 ವರ್ಷ ಆಯ್ತು ಜ್ಞಾಪಿಸ್ಕೊಂಡು ನನ್ಗೆ ನೀವು ನನ್ನ ಮಾತುಗಳನ್ನ ರೆಕಾರ್ಡ್ ಮಾಡ್ಕೋತೀರಿ ಅಂದ್ರೆ ನನ್ಗೂ ತುಂಬಾ ಒಂಥರ ಭಾವುಕಲಾಗ್ತೀನಿ. ಯಾಕೆಂದ್ರೆ ನಮ್ಮಂತ ಅವ್ರನ್ನ ಜ್ಞಾಪಿಸ್ಕೊಳ್ಳೋದು ಈ ಕಾಲದಲ್ಲಿ ಬರ್ತಾ ಎಷ್ಟು ಸಣ್ಣತನಗಳು, ಸಣ್ಣ ವಿದ್ಯೆಗಳು ಎಲ್ಲ ಇರೋವಾಗ ನಿಮ್ಮಂತ ನಿಮ್ ತಂದೆಯವ್ರ ಪುಸ್ತಕದ್ದೇ ಮತ್ತೆ ಹೇಳ್ಬೇಕು, ಉದಾರ ಚರಿತರು ಉದಾಪ್ತರು ಅಂತ. ಹಾಗೆ ಉಮೇಶ್ ಅವ್ರಿಗೂ ನಾನು ಧನ್ಯವಾದ ಹೇಳ್ಬೇಕು. ಉಮೇಶ್ ಅವರು ನನ್ನ ಜ್ಞಾಪಿಸ್ಕೊಂಡು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮಾತಾಡ್ಸೋದಕ್ಕೆ ಕೊಟ್ಟಿದಾರಲ್ಲ ಅವಕಾಶ, ತುಂಬಾ ಧನ್ಯವಾದ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಆದ್ರೆ ನಿಮ್ಗೂ ಅಷ್ಟೇ, ಮೈಸೂರು ಆಕಾಶವಾಣಿಗೂ ನಾನು ತುಂಬಾ ಕೃತಜ್ಞರಾಗಿರ್ತೀನಿ. ನನ್ನ ಜ್ಞಾಪಿಸ್ಕೊಂಡು ನನ್ನ ಧ್ವನಿ ರೆಕಾರ್ಡ್ ಮಾಡಿಕೊಂಡಿದ್ದಕ್ಕೆ, ನನ್ನ ಅನಿಸಿಕೆಗಳನ್ನ ಧ್ವನಿಮುದ್ರಿಸ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಮೇಡಮ್. ನಮಸ್ತೆ. ವಿದ್ಯಾಶಂಕರ್ ಸರ್, ಈಗ ನೀವು ಮೈಸೂರು ಆಕಾಶವಾಣಿಯಲ್ಲಿ 1 ವರ್ಷ ಸರಿಯಾಗಿ ಕೆಲಸವನ್ನ, 1 ವರ್ಷ 2 ತಿಂಗಳು 14 ನೀವು ಬಂದಾಗ 90 ವರ್ಷದ ಸಂಭ್ರಮಕ್ಕೆ ಮೈಸೂರು ಸಜ್ಜುಗೊಳ್ತಾ ಇತ್ತು. ಆ ಸಂದರ್ಭದಲ್ಲಿ ತಾವು ಬಂದ್ರಿ. ತಮ್ಮ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ಮೈಸೂರು ಆಕಾಶವಾಣಿಗೆ ಸಿಕ್ಕಿದೆ. ಈಗ ನಿಮ್ಮ ಜೊತೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಕೇಶವಮೂರ್ತಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಕೇಶವಮೂರ್ತಿ ಅವರೇ, ವಿದ್ಯಾ ಸರ್ ಬಗ್ಗೆ ತಾವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮಸ್ತೆ ವಿದ್ಯಾಶಂಕರ್ ಸರ್. ನಮಸ್ಕಾರ ಕೇಶವಮೂರ್ತಿ. ಮೊದಲಿಗೆ ನಿವೃತ್ತಿ ಜೀವನದ ಶುಭಾಶಯಗಳು ತಮಗೆ. ಧನ್ಯವಾದಗಳು. ನಾನು ತುಂಬ ಯೋಚನೆ ಮಾಡಿ ನಿಮ್ಮ ಬಗ್ಗೆ ಮಾತಾಡಬೇಕು. ಯಾಕೆಂದರೆ ನಿಮ್ಮಂಥ ವ್ಯಕ್ತಿಯನ್ನು ನೋಡೋದಕ್ಕೆ ಬಹಳ ಕಷ್ಟ. ಬಹಳ ದೊಡ್ಡ ವಿದ್ವಾಂಸರ ಮಗ ನೀವು. ಸಂಸ್ಕಾರ ಅವರಿಂದ ತಮಗೆ ಬಂತೋ ಅಥವಾ ನೀವೇ ಸಂಸ್ಕಾರವನ್ನು ರೂಢಿಸ್ಕೊಂಡಿದ್ದೀರೋ, ಆದರೆ ಎಷ್ಟು ಸರಳತನ ಇದೆ, ಎಷ್ಟು ಪ್ರೀತಿ ಇದೆ, ಮತ್ತು ಯಾವ ರೀತಿ ತುಂಬಿದ ಕೊಡ ನೀವು ಅಂತಂದರೆ ಅದನ್ನು ನಾವು ಪದಗಳಲ್ಲಿ ಹಿಡಿದಿಡೋದು ತುಂಬ ಕಷ್ಟ ಆಗುತ್ತೆ. ನಿಜವಾಗೂ ಒಬ್ಬ ಮನುಷ್ಯ ಹೀಗಿರಬೇಕು ಅಂತ ಅನ್ನೋದಕ್ಕೆ ನಿಮ್ಮನ್ನು ಉದಾಹರಣೆಯಾಗಿ ಕೊಡ್ಬೋದು. ನೋಡಪ್ಪ, ಇನ್ಯಾರನ್ನೂ ನೋಡಕ್ಕೆ ಹೋಗಬೇಡಿ, ವಿದ್ಯಾಶಂಕರ್ ಸರ್ನ ನೋಡ್ಬಿಡಿ ಸಾಕು, ಆ ಥರ ಬದುಕ್ಬಿಟ್ರೆ ಸಾಕು ಅಂತ. ಈಗ ಕಚೇರಿ ಅಂದಾಗ ಸಾಮಾನ್ಯವಾಗಿ ಹಿರಿಯ ಅಧಿಕಾರಿಗಳು ಬಾಸ್ಗಳಾಗಿರ್ತಾರೆ, ಕೆಳಗಿನವ್ರ ಮೇಲೆ ಒಂದು ರೀತಿಯ ನಿಯಂತ್ರಣವನ್ನು ಹೊಂದಿರ್ತಾರೆ. ಆದರೆ ನೀವು ಯಾವತ್ತೂ ಆ ಒಂದು ಫೀಲಿಂಗ್ ಬರೋ ಒಂದು ಆಸ್ಪದನೆ ಕೊಡಲಿಲ್ಲ. ನೀವು ಯಾವತ್ತೂ ಬಾಸ್ ಆಗಲಿಲ್ಲ, ನನಗಿಂತ ಏನು ಕಿರಿಯರಿಲ್ಲ ಅನ್ನೋ ರೀತಿಯಲ್ಲಿ
ನಾನೇ ಒಂದು ಹೆಜ್ಜೆ ಕೆಳಗಿದ್ದೀನಪ್ಪ ನಿಮಗಿಂತ ಅನ್ನೋ ಅರ್ಥದಲ್ಲಿ ನಮ್ಮ ಜೊತೆ ಬೆರೆತ್ರಿ. ಮತ್ತು ಬಹಳ ವಿಶೇಷ ತಮ್ಮದು ಅಂದರೆ ಸದಾ ನಗ್ತಾ ಇರ್ತೀರಿ. ಮತ್ತು ಎಂತಹ ಕ್ಷಣದಲ್ಲೂ ಕೂಡ ನೀವು ತಾಳ್ಮೆಯನ್ನು ಕಳ್ಕೊಂಡಿದ್ದು, ರೇಗಿದ್ದನ್ನು ನಾನು ನೋಡಿಲ್ಲ. ಬಹಳ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಸರ್ ತಾವು. ಬಹುಶಃ ನಿಮ್ಮ ಸೇವೆ ಇನ್ನೂ ಕೆಲ ಕಾಲ ಮೈಸೂರು ಆಕಾಶವಾಣಿಗೆ ಸಿಕ್ಕಿದ್ದಿದ್ರೆ ಇನ್ನೂ ಅದ್ಭುತವಾದಂತಹ ಒಂದು ಮಜಲನ್ನು ಆಕಾಶವಾಣಿ ತಲುಪ್ತಾ ಇತ್ತು. ನಾನು ಶೇಷಪ್ರಭಾ ಅವರಿಗೆ ಬೆಳಿಗ್ಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ದು ಮೊದಲನೇ ಮಾತು ಏನು ಅಂದರೆ, ವಿದ್ಯಾಶಂಕರ್ಗೆ 60 ವರ್ಷ ಆಗ್ಬಿಡ್ತಾ ಅಂತೇಳಿ. ಈಗ ನೀವು ಸೇರಿರೋ ಥರ ಇದ್ದೀರಿ ಸರ್, ಸದಾ ಸುಖವಾಗಿರಿ. ಇದು ಏನಂದರೆ ನಿಮ್ಮ ಅಭಿಮಾನ ಈ ಮಾತುಗಳನ್ನು ಹೇಳಿಸ್ತಾ ಇದೆ. ಅಂದರೆ ಒಂದು ನಾನು 89ರಲ್ಲಿ ಸೇರಿ ಈ ಇಷ್ಟು ವರ್ಷಗಳಲ್ಲಿ ನನಗೂ ಯಾರೂ ನನಗೆ ಹಾಗೆ ಹ್ಯುಮಿಲಿಯೇಟ್ ಮಾಡಿದ್ದಾಗಲಿ ಅಥವಾ ಕೀಳಾಗಿ ಕಂಡಿದ್ದಾಗಲಿಲ್ಲ. ಆಫೀಸ್ ಅಂದಾಗ 1-2-3 ಸಣ್ಣ ಪುಟ್ಟ ಘಟನೆಗಳು ಇರುತ್ತವೆ, ಆದರೆ ಅವನ್ನು ನಾವು ಹಿಡ್ಕೋಬಾರ್ದು. ಅದನ್ನು ಇಟ್ಕೊಳ್ಳೋದಿರ ನಾವು ಮುಂದುವರಿಬೇಕು. ಮತ್ತು ನಮಗೇನಾದರೂ ಆ ಥರದ ನೋವುಗಳು ಹಿಂಸೆಗಳು ಆಗಿದ್ದರೆ ನಮ್ಮ ಉಳಿದ ಕಲೀಗ್ಸ್ ಆಗದೇ ಇದ್ದಾಗ ನೋಡ್ಕೊಳ್ಳೋದು ಒಂದು ರೀತಿಯಲ್ಲಿ ಮುಖ್ಯ ಅಂತ. ಒಳ್ಳೆಯದಾಗಲಿ ವಿದ್ಯಾಶಂಕರ್ ಸರ್, ವಂದನೆಗಳು. ತುಂಬ ದೊಡ್ಡ ಮಾತುಗಳನ್ನು ನನ್ನ ವಿಚಾರವಾಗಿ ಹೇಳಿದ್ದೀರಾ, ಅದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ವಿದ್ಯಾಶಂಕರ್ ಸರ್, ನಿಮ್ಮ ಮಾತುಗಳಿಗೆ ಆಸ್ಪದ ಕೊಡೋಕ್ಕೆ ಆಗ್ತಾ ಇಲ್ಲ, ಆದರೆ ನಿಮ್ಮ ಬಗ್ಗೆ ಅಭಿಮಾನದ ನುಡಿಗಳನ್ನು ಹಂಚಿಕೊಳ್ಳಿಕ್ಕೋಸ್ಕರ ಕೆಲವರು ಕಾಯ್ತಾ ಇದ್ದಾರೆ. ಈಗ ಮತ್ತೊಂದು ಕರೆಯಲ್ಲಿ ಒಂದು ರೀತಿಯಲ್ಲಿ ಒಳ್ಳೇದೇನೆ, ಅದು ಒಂದು ರೀತಿ ಒಳ್ಳೇದೇನೆ. ಹಲೋ 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 ರಘು, ನಮಸ್ಕಾರ ರಘು. ನಮಸ್ಕಾರ ಸರ್. ಒಂದು ನಿಮಿಷ ಕೇಳುಗರೆ, ರಘು ಅವರು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ DDP ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥವ್ರು, ಸಂಗೀತದ ಬಗೆಗೆ ಅಪಾರವಾದಂಥ ಜ್ಞಾನವನ್ನು ಇಟ್ಕೊಂಡಿರುವಂಥದ್ದು. ಮತ್ತು ಅದಲ್ಲದೆ ಇಡೀ ರಾಜ್ಯಾದ್ಯಂತ ಪ್ರಸಾರವಾಗುವಂಥ ಸಂಗೀತ ಕಾರ್ಯಕ್ರಮಗಳಿಗೆ ನಿರ್ಮಾಪಕರಾದಂಥವರು, ನಿರ್ದೇಶನ ಮಾಡಿದಂಥವರು. ಒಟ್ಟಾರೆ ವಿದ್ಯಾಶಂಕರ್ ಅವರು ಮತ್ತು ರಘು ಅವರು ಆತ್ಮೀಯ ಸ್ನೇಹಿತರು, ಒಂದು ರೀತಿ ಅಣ್ಣ ತಮ್ಮರ ಹಾಗೆ ಬೆಂಗಳೂರಿನಲ್ಲಿ ಓಡಾಡ್ಕೊಂಡು ಇದ್ದಂಥವರು. ಆದರೆ ವಿದ್ಯಾಶಂಕರ್ ಅವರು ಇವತ್ತು ರಿಟೈರ್ ಆಗ್ತಾ ಇದ್ದಾರೆ, ರಘು ಅವರು ಮಾತಾಡ್ತಾ ಇದ್ದಾರೆ. ಸರ್ ಮಾತಾಡಿ ಸರ್. ವಿದ್ಯಾಶಂಕರ್ ಇವತ್ತು ರಿಟೈರ್ ಆಗ್ತಾ ಇರುವಂತಹದ್ದು ಸಂದರ್ಭದಲ್ಲಿ ಮಾತಾಡೋದು ಅಂತಂದ್ರೆ, ಇವಾಗ ಏನು ಶುಭಾಶಯಗಳು ಹೇಳೋದ ಖಂಡಿತ ಇಲ್ಲ. ಏನಂದ್ರೆ ಒಂದು ಹಾರೈಕೆ ಮಾತ್ರ ಇರುತ್ತೆ, ಯಾಕಂದ್ರೆ ನಿವೃತ್ತಿ ಜೀವನ ಬಹಳ ಚೆನ್ನಾಗಿರ್ಲಿ ಅನ್ನೋಂತ ಹಾರೈಕೆಗಳಿದೆ. ಆದ್ರೆ ಆ ಹಾರೈಕೆ ಹೇಳಕ್ಕೆ ಮುಂಚೆ ವಿದ್ಯಾಶಂಕರ್ ನಾವುಗಳೆಲ್ಲ ಹೇಗ್ ನೋಡಿದ್ವಿ, ವಿದ್ಯಾಶಂಕರ್ ಬಗ್ಗೆ ಒಂದು ಪ್ರೊಫೈಲಿಂಗ್ ಮಾಡುವಂತದ್ದು ಒಂದು ಈ ಕಾರ್ಯಕ್ರಮದ ಉದ್ದೇಶನೂ ಅದೇ ಆಗಿರೋದ್ರಿಂದ ಒಂದಷ್ಟು ವಿದ್ಯಾಶಂಕರ್ ಬಗ್ಗೆ ನಾವು ಹಂಚ್ಕೊಳ್ಳೋದು ಸೂಕ್ತ ಅಂತ ಅನ್ಕೋತೀನಿ. ನನ್ನ ಮಟ್ಟಿಗೆ ಹೇಳೋದಾದ್ರೆ ವಿದ್ಯಾಶಂಕರ್ ಒಬ್ಬ ಐಡಿಯಲ್ ಆಫೀಸರ್, ಆದರ್ಶ ಅಧಿಕಾರಿ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲಸದ ಬಗ್ಗೆ ಅವ್ರಿಗಿರುವಂತಹ ಕಮಿಟ್ಮೆಂಟ್, ಬದ್ಧತೆಯನ್ನ ನಾವು ಪ್ರಶ್ನೆ ಮಾಡೋ ಹಾಗೆ ಇಲ್ಲ, ಅದು ನಾನು ಕಂಡ್ಕೊಂಡ ಹಾಗೆ. ಒಬ್ಬ ಅಧಿಕಾರಿಯಾಗಿ ವಿದ್ಯಾಶಂಕರ್ ಗುಣಗಳು ಅಂತ ಅನ್ನೋದಾದ್ರೆ ಸದಾ ಜಾಗರೂಕವಾಗಿರೋದು, ಎಚ್ಚರವಾಗಿರೋದು, ಸಮಯ ಪ್ರಜ್ಞೆ, ಹಾಗೆ ಸಮಯ ಸ್ಫೂರ್ತಿ. ವಿಶೇಷವಾಗಿ ನಾನು ಗಮನಿಸಿದ್ದು ಅಂತಂದ್ರೆ ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಲ್ಲಿ ವಿದ್ಯಾಶಂಕರ್ನ ಮೀರಿದವರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಪ್ರಸಾರ ಮಾಧ್ಯಮದಲ್ಲಿ ಬರುವಂತಹ ಕ್ರೈಸಿಸ್ಗಳು, ಸ್ವತಃ ನಾನು ಅದನ್ನ ಇಲ್ಲಿ ವಿಸ್ತಾರ ಮಾಡೋದಿಲ್ಲ. ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಪತಿಗಳ ಒಂದು ಪ್ರಸಾರದ ಸಮಯದಲ್ಲಿ ಒಂದು ದೊಡ್ಡ ಕ್ರೈಸಿಸ್ ಆಗಿತ್ತು ಬೆಂಗಳೂರಲ್ಲಿ. ಪ್ರಸಾರಕ್ಕೆ ನಾವು ರೆಕಾರ್ಡಿಂಗ್ಸ್ ನ ಕೊಡಕ್ ಮುಂಚೆ ಇದ್ದಕ್ಕಿದ್ದ ಹಾಗೆ ರೆಕಾರ್ಡಿಂಗ್ಗಳೆಲ್ಲ ನಮ್ಗೆ ಕೈಗೆ ಸಿಗದಾಗ ಆಗಿ ಇನ್ನೊಂದು ಅರ್ಧ ಗಂಟೆ ಕಂಪ್ಯೂಟರ್ಗಳು ಆಗಷ್ಟೇ ಪ್ರಾರಂಭ ಆದ ದಿನಗಳು. ಹೌದು ಹೌದು. ಅಂತ ಸಂದರ್ಭದಲ್ಲಿ ವಿದ್ಯಾಶಂಕರ್ ತೋರಿಸಿದಂತಹ ಒಂದು ಸಮಯ ಪ್ರಜ್ಞೆ, ಸಮಯ ಸ್ಫೂರ್ತಿ ಇದೆಲ್ಲಾನು ಅವತ್ತಿನ ಕ್ರೈಸಿಸ್ ನ ಬಹಳ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆಮೇಲೆ ಹೇಳೋರ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ ವಿದ್ಯಾಶಂಕರ್ ನೀವು ಮಾಡಿ ಯಾವ ರೀತಿ ನಾವು ಮ್ಯಾನೇಜ್ ಮಾಡಿದ್ವಿ ಅದನ್ನ ಅಂತಂದು. ಅಂಡ್ ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಮೆಥಾಡಿಕಲ್ ಅಪ್ರೋಚ್ ಟು ಎನಿಥಿಂಗ್ ಅಂತ. ಸಮಾಧಾನವಾಗಿ ಕೆಲಸ ಮಾಡ್ತಾ ಇರ್ತೀರಾ, ಆಮೇಲೆ ಅಚ್ಚುಕಟ್ಟುತನವಾಗಿ ಕೆಲಸ ಮಾಡುವಂತಹದ್ದು, ಯಾವುದು ರೂಲ್ಸ್ ರೆಗ್ಯುಲೇಷನ್ ಯಾವುದನ್ನು ನಾವು ಬಿಟ್ಕೊಡ್ತೀರಾ, ನಿಯಮ ಪಾಲನೆಯಿಂದ ಕೆಲಸ ಮಾಡ್ಬೇಕು ಅನ್ನೋಂತ ಒಂದು ಉದ್ದೇಶ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ. ಜೊತೆಗೆ ಸಹೋದ್ಯೋಗಿಗಳ ಜೊತೆಗೆ ಬಹಳ ಸೌಹಾರ್ದಯುತವಾಗಿ ಇಟ್ಕೊಂಡಿರೋ ಸಂಬಂಧ ಅದು ಬಹಳ ಕಷ್ಟ. ನಮ್ಮಂತಹ ಸರ್ಕಾರಿ ಕಚೇರಿಗಳಲ್ಲಿ ಸೌಹಾರ್ದ ಮೇಂಟೈನ್ ಮಾಡೋದೇ ಬಹಳ ಕಷ್ಟ, ಕಾರಣಾಂತರಗಳಿಂದ. ಅದು ಹೀಗೆ ಅಂತಾನೆ ಅಲ್ಲ, ಯಾಕಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ಅಭಿಪ್ರಾಯಗಳು, ಸ್ವಭಾವಗಳು ವ್ಯತ್ಯಾಸಗಳಾಗ್ತಾ ಇರ್ತವೆ. ಅಂತಾದ್ರಲ್ಲೂ ಸೌಹಾರ್ದ ಮೇಂಟೈನ್ ಮಾಡೋದು ನಮ್ಮ ಕರ್ತವ್ಯ ಅಂತ ನಾವು
ಸೆಲ್ಫ್ ಇಂಟ್ರೆಸ್ಟ್ ಇಂದ ಮಾಡೋದಿದೆಯಲ್ಲ ಅದು ಬಹಳ ಕಡಿಮೆ ಜನರಿಗೆ ಬರುತ್ತೆ ಅನ್ನೋದು ನಾನು ಗಮನಿಸಿರೋದು. ಹೌದು. ನಾನು ಸ್ವತಃ ನನ್ನ ಆಸಕ್ತಿಯಿಂದ ನಾನು ಸೌಹಾರ್ದ ಮೇಂಟೈನ್ ಮಾಡ್ಬೇಕು ಅನ್ನೋಂಥದ್ದೇ ಒಂದು ದೊಡ್ಡ ಗುಣ ಅಂತ. ಒಂದು ನಾನ್ ಗಮನಿಸಾಗಿ ಯು ಆರ್ ಎ ವೆರಿ ಗುಡ್ ಟೀಮ್ ಪ್ಲೇಯರ್. ಯಾಕಂದ್ರೆ ಥಿಂಕ್ ಟ್ಯಾಂಕ್ ಸದಸ್ಯ ಅಂತ ಅಂತಾರಲ್ಲ, ಮೆಂಬರ್ ಆಫ್ ಥಿಂಕ್ ಟ್ಯಾಂಕ್, ಆ ಥರದಲ್ಲಿ ನಾವು ಎಷ್ಟೋ ಒಟ್ಟೊಟ್ಟಿಗೆ ಆ ಥರದ್ದೆಲ್ಲಾನು ನಿಭಾಯಿಸಿದ್ವಿ. ನಾವು ಈ ಹೊತ್ತಲ್ಲಿ ಅದನ್ನ ಜ್ಞಾಪಿಸ್ಕೊಳ್ಳೋದು ಒಳ್ಳೇದು. ಆಮೇಲೆ ನಿಮಗಿರುವಂತಹ ಅತ್ಯುತ್ತಮವಾದ ಸಾರ್ವಜನಿಕ ಸಂಪರ್ಕ ಅದ್ಭುತವಾಗಿತ್ತು. ಅಂತಹ ಸಾರ್ವಜನಿಕ ಸಂಪರ್ಕದಿಂದಾನೇ ಆಕಾಶವಾಣಿ ಬೆಂಗಳೂರಿಗೆ ಅತ್ಯುತ್ತಮವಾದ ರೆವಿನ್ಯೂನು ಬಂದಂತಹದ್ದು, ಹಾಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆದಂತಹದ್ದು ನನ್ನ ಗಮನದಲ್ಲಿ ಇದೆ. ನೀವು ಕಮರ್ಷಿಯಲ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಎಷ್ಟೆಲ್ಲ ರೆವಿನ್ಯೂ ತಂದಿತ್ತು, ಎಷ್ಟೆಲ್ಲ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಮಾಡಿದ್ದು, ಇದಕ್ಕೆಲ್ಲಾನು ಒಂದು ರೂಪರೇಷೆ ಕೊಟ್ಟು ಮಾಡಿದಂಥದ್ದು. ಇದನ್ನಂತೂ ನಾವು ಮರೆಯಕ್ಕೆ ಆಗಲ್ಲ. ಯಾಕಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಇದನ್ನೆಲ್ಲ ನಾವು ಗಮನಿಸ್ಕೊಳ್ಳೇಬೇಕು. ಏನ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ, ನಾವು ಕಾಂಟ್ರಿಬ್ಯೂಷನ್ ಬಗ್ಗೆ ಬರಿತಾ ಹೋದ್ರೆ ಬಹುಶಃ ನಿಮ್ದು ಬಹಳಷ್ಟು ಪುಟಗಳ ಸಂಖ್ಯೆನಲ್ಲಿ ಅದನ್ನ ಡಾಕ್ಯುಮೆಂಟ್ ಮಾಡಬಹುದು. ಇಲ್ಲ ಇಲ್ಲ, ನಿಮ್ಗಳಿಗೆಲ್ಲ ಹೋಲಿಸಿದ್ರೆ ನಮ್ದು ಏನ್ ಲೆಕ್ಕಕ್ಕೆ ಇಲ್ಲ. ರಘು ಸರ್ ಈಗ ಏನು ಅಂತಂದ್ರೆ, ಒಂದು ಕಚೇರಿಯ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಯಾಗಿ ಹೇಗೆ ಕೆಲಸವನ್ನು ನಿರ್ವಹಿಸಬೇಕಾಯ್ತು ಅದನ್ನ ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಕೆಲಸವನ್ನು ನಿರ್ವಹಿಸಿರುವಂಥದ್ದು ಒಂದು ಭಾಗ. ಮತ್ತೊಂದು ಭಾಗ, ಪ್ರತಿದಿನ ಪ್ರೋಗ್ರಾಮ್ ಮೀಟಿಂಗ್ ಆದ ಕೂಡಲೇ ಎಲ್ಲರೂ ನೀವು ವಿನೋದ್ ಅವರು, ರಾಜೇಶ್ವರ್, ಅಲ್ಲಿ ಬೇರೆ ತರದ ಚರ್ಚೆಗಳು ಆಗ್ತಾ ಇತ್ತು. ಐ ಮಿಸ್ ದಟ್ ಎ ಲಾಟ್ ರಘು. ಇಲ್ಲಿ ಅಲ್ಲ, ನಾವೆಲ್ಲರೂ ಮಿಸ್ ಮಾಡ್ಕೊಂತೀವಿ ನಿವೃತ್ತಿ ಆದ ನಂತರದಲ್ಲಿ. ಅದೊಂದು ಆಫೀಸಿನ ವಾತಾವರಣದಲ್ಲಿ ನಾವು ಇದನ್ನೆಲ್ಲಾನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂತೀವಿ. ಆದ್ರೆ ಅದು ಅನಿವಾರ್ಯ, ಏನು ಮಾಡಲಿಕ್ಕಾಗಲ್ಲ. ಬಹುಶಃ ನಾವು ನಿವೃತ್ತಿಯ ನಂತರದಲ್ಲಿ ಬೇರೆ ಇನ್ನೊಂದು ರೀತಿಯಲ್ಲಿ ನಾವು ಹೊಸ ಇನ್ನಿಂಗ್ಸ್ ಪ್ರಾರಂಭಿಸಬೇಕು. ವ್ಯಕ್ತಿಯಾಗಿ ನಾ ಹೇಳೋದು, ವಿದ್ಯಾಶಂಕರ್ ಅದು ಮುಖಸ್ತುತಿ ಆಗ್ಬಾರ್ದು ಅಥವಾ ಅನ್ಕೋಬಾರ್ದು ಯಾರನ್ನು. ಅತ್ಯಂತ ಸ್ನೇಹಮಯಿ ವ್ಯಕ್ತಿ ಅನ್ನೋದು ಅಭಿಪ್ರಾಯ. ಬಹಳ ವಿನಯವಂತ, ವಿಶೇಷವಾಗಿ ವಿವೇಕಿ ಅಂತ. ವಿವೇಕ ಎಷ್ಟು ಮುಖ್ಯ ಅಂದ್ರೆ, ಆ ವಿವೇಚನೆ ಇಲ್ದಿರ ಯಾವ ಕೆಲಸನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೋ ಇದೆಲ್ಲ ಯಾರ್ದೋ ಬೇರೆಯವ್ರ ಬಗ್ಗೆ ಹೇಳ್ದಂಗ ಅನ್ಸುತ್ತೆ ನನಗೆ. ಅಕ್ಕಪಕ್ಕ ನೋಡೋಂಗ ಆಗ್ತಾ ಇದೆ. ಫೀಲಿಂಗ್ ಬರಬಾರ್ದು ಯಾವತ್ತು. ನಾವೇನು ಅನ್ನೋದು ಒಂದು ಕ್ಷಣಕ್ಕೆ ನಮ್ಗೆ ಗೊತ್ತಿರ್ಬೇಕು. ಆದ್ರೆ ಬೇರೆಯವ್ರು ಹೇಳ್ದಾಗ, ಇವಾಗ ಹನುಮಂತಂಗೆ ಅವನ ಶಕ್ತಿ ಜಾಂಬು ಅಂತ ಹೇಳಿದ್ಮೇಲೆ ಗೊತ್ತಾಯ್ತದೆ. ಬಹಳ ಒಳ್ಳೆ ಹೋಲಿಕೆ ಸರ್. ಅದು ನಿರಾಡಂಬರದ ವ್ಯಕ್ತಿತ್ವ. ಇನ್ನೊಂದು ಅಂದ್ರೆ, ನನಗೆ ವಿದ್ಯೆಗೆ ಬಹಳ ಸಮಾನವಾಗಿರುವಂತದ್ದು. ನಾ ಹೇಳ್ಕೋಬಾರ್ದು, ಆದ್ರೆ ವಿದ್ಯಾ ನನಗೆ ಹೇಳ್ತಾನೆ, ನಾನು ವಿದ್ಯೆಗೆ ಇದೇ ಚಂದ, ಹೇಳ್ತಾನೆ ಬರ್ತಾನೆ ಹೋಗ್ತಾನೆ ಅನ್ನುವಂಥದ್ದೇ ಚಂದ. ಸ್ಥಿತಪ್ರಜ್ಞತೆಯನ್ನು ಕಾಪಾಡ್ಕೊಳ್ಳೋದು ಅಂತ. ಹೌದು, ನಿಮ್ಮನ್ನು ಮೀರ್ಸಕ್ ಆಗಲ್ಲ ಆ ವಿಚಾರದಲ್ಲಿ ನನಗೆ. ಅಯ್ಯೋ, ನಾನು ಎಷ್ಟೋ ಸತಿ ಹೇಳಿದ್ದು ಇದೆ, ಅದು ಹೆಂಗೆ ಸಾಧ್ಯ ಇಷ್ಟು ಶಾಂತವಾಗಿ ತಾಳ್ಮೆಯಿಂದ ರಘು ನಿಮ್ಗಿರಕ್ಕೆ ಸಾಧ್ಯ ಅಂತ ನಾನು ಹೇಳಿದ್ದು. ಇದು ಆನೇರ್ ಇರೋದ್ರಿಂದ ನಾನು ಕಷ್ಟಪಟ್ಕೊಂಡು ಆ ಗೌರವ ಸೂಚಕ ಬಳಸಿ ಮಾತಾಡ್ತಾ ಇದ್ದೀನಿ. ನಾವೆಲ್ಲ ಏಕವಚನದ ಸ್ನೇಹಿತರು, ನಾವು ಏಕವಚನ ಸ್ನೇಹಿತರು. ಆದ್ರೆ ಮಾಧ್ಯಮದ ಗೌರವಕ್ಕಾಗಿ ಹೌದು 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 ಸರ್, ಬಹಳ ಸಂತೋಷ ರಘು ಸರ್. ಅತ್ಯಂತ ಸರಳ ಸ್ವಭಾವದ ವ್ಯಕ್ತಿ. ಅದನ್ನ ಎಷ್ಟು ಅಂತ ಹೇಳೋದು. ಹೌದು ಹೌದು. ಮೇನ್ ಆಗಿ ನಮ್ಗಳಿಗೆ ನಮ್ ಜೊತೆನಲ್ಲೇ ಇದ್ಕೊಂಡು ನಮ್ಗೆ ಗಮನಕ್ಕೆ ಬರದೇ ಇರೋ ತರ ಎಲೆಮರೆ ಕಾಯಿ ಹಾಗೆ ಅವರು ಸಮಾಜ ಸೇವೆನೂ ಮಾಡ್ತಾ ಇದ್ರು. ಅದು ಯಾವಾಗ್ಲೂ ಒಂಥರ ಹೇಳ್ದಂಗೆ ಸ್ವಲ್ಪ ಗೊತ್ತಾಗ್ದಂಗೆ ಹೇಳ್ತಾರೆ. ಯಾವಾಗ್ಲೂ ಸಮಾಜ ಸೇವೆನೂ ಮಾಡ್ತಾ ಇರ್ತಾರೆ. ರಘು ಸರ್, ನಾನು ಕಂಡಾಗೆ ಒಬ್ಬ ಅಂತಃಕರಣಿ ಅವರು. ಇವೆಲ್ಲ ಗುಣಗಳಿದ್ದಾಗ ಅಂತಃಕರಣ ಅಷ್ಟು ಇದ್ರಾಗಿ ಚೆನ್ನಾಗಿ ಸ್ಫುಟವಾಗಿ ಬರುತ್ತೆ. ಹೌದು ಹೌದು ಸರ್, ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ ನನ್ನ ವಿಚಾರಕ್ಕೆ. ಒಳ್ಳೆಯವ್ರ ಬಗ್ಗೆ ಒಳ್ಳೆ ಮಾತು ಹೇಳ್ತೀನಿ. ನಿವೃತ್ತಿ ಜೀವನ ಬಹಳ ಸುಖಮಯವಾಗಿರ್ಲಿ. ಇನ್ನೊಂದಷ್ಟು ಕ್ರಿಯಾಶೀಲವಾಗಿ ಬೇರೆ ಬೇರೆ ನಮ್ಮ ಬದುಕಿನ ಬೇರೆ ಬೇರೆ ವಿಭಾಗಗಳಲ್ಲಿ ಮತ್ತೆ ನಮ್ಮ ಆಸಕ್ತಿಯ ಬೇರೆ ಬೇರೆ ವಿಭಾಗಗಳನ್ನ ನಾವು ನಮ್ಮ ನಿವೃತ್ತಿ ಮಾಡ್ಕೊಳಕ್ ಅವಕಾಶ ಇರುತ್ತೆ. ಅದನ್ನೆಲ್ಲ ನೀವು ಸಾಧಿಸ್ಲಿಕ್ಕೆ ಆಗ್ಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು ಸರ್. ರಘು ಸರ್, ನಮಸ್ಕಾರ.
ತಮ್ಮ ಬಗೆಗೆ ತಮ್ಮ ಮಿತ್ರರು ಒಳ್ಳೊಳ್ಳೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ನೀವೆಲ್ಲ ನನಗೆ ಸರ್ಪ್ರೈಸ್ ಆಗಿ ಅವರುಗಳನ್ನ ಇಲ್ಲಿ ಸೇರಿಸ್ತಾ ಇದ್ದೀರಿ. ಅಲ್ಲ, ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಆ ಥರದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ಒಂದು ಸಂದರ್ಭ ಬೇಕಾಗತ್ತೆ. ಅದು ಹೊಗಳುವಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಯಾರು ಅನ್ನೋದನ್ನ ನಾವು ಕೇಳಿ ತಿಳ್ಕೊಳ್ಬೇಕಾಗತ್ತೆ, ಮತ್ತೆ ಮತ್ತೊಬ್ಬರ ಅಭಿವ್ಯಕ್ತಿನ ನಾವು ತಿಳ್ಕೊಬೇಕಾಗುತ್ತೆ. ಅವರು ಒಂದು ಮಾತು ಹೇಳಿದ್ದನ್ನು ನಾನು ಒಪ್ಕೋತೀನಿ. ಏನಂದರೆ, ನಾನು 3ನೇ ಸಾಲಲ್ಲೋ 4ನೇ ಸಾಲಲ್ಲೋ ಅಥವಾ ಕಡೆ ಸಾಲಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ನೀವು ನನ್ನನ್ನು ಮಾತಾಡಿಸ್ತೀರಿ ಅಂತಂದಾಗ ನಾನು ಏನು ನಮ್ಮಿಬ್ಬರ ನಡುವೆ ಒಂದು ಅಕ್ಷರ ನಾವು ಮಾತಾಡಿರಲಿಲ್ಲ. ಸೀದಾ 11:59 ನಾವು ಸ್ಟುಡಿಯೋ ಒಳಗೆ ಬಂದು ಕೂತಿದ್ದು. ನಾನು ಕೇಶವಮೂರ್ತಿ ಅವ್ರ ಹತ್ರನೂ ಹೇಳ್ತಿದ್ದೆ, ಉಮೇಶ್ ಇದ್ದುಬಿಟ್ರೆ ನೆಮ್ಮದಿ, ನಾನು ಮಾತು ಕಡಿಮೆ, ನಾನು ಮಾತಾಡದೇ ಇದ್ದಾಗ ಉಮೇಶ್ ಮ್ಯಾನೇಜ್ ಮಾಡ್ತಾರೆ ಅಂತ. ಇಲ್ಲ, ಇವತ್ತು ನಾನು ಮಾತು ಕಡಿಮೆ ಮಾಡಬೇಕು, ಯಾಕೆಂದರೆ ನಿಮ್ಮ ಬಗ್ಗೆ ಮಾತಾಡೋರು ತುಂಬ ಜನ ಇದ್ದಾರೆ. ಸರ್, ಈಗ ತಾವು ಆಕಾಶವಾಣಿಗೆ ಮೊದಲು ಬೆಂಗಳೂರು ಆಕಾಶವಾಣಿಗೆ ಸೇರಿಕೊಂಡ್ರು ಅಥವಾ ಬೇರೆ ಎಲ್ಲಿ ತಮ್ಗೆ ಅಪಾಯಿಂಟ್ ಆಯಿತು, ಬೇರೆ ಸ್ಟೇಷನ್ಗಳ ಒಂದಷ್ಟು ಅನುಭವಗಳು? ಇಲ್ಲ, ನಾನು 1989ರಲ್ಲಿ ಅಕ್ಟೋಬರ್ 16 ನಾನು ಬೆಂಗಳೂರು ಕೇಂದ್ರಕ್ಕೆ ಹೋಗಿ ಸೇರಿದ್ದು. ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಅವರು ನಮಗೆ ನಿರ್ದೇಶಕರಾಗಿದ್ದರು. ಅಲ್ಲಿ ಹೋಗಿ ತಗೊಂಡ್ಮೇಲೆ ಶೇಷಪ್ರಭಾ ಅವರು ಅಲ್ಲಿ ಹಿಂಗೆ ಕಾರಿಡಾರಲ್ಲಿ ಹೋಗ್ತಿದ್ರು ಅನಿಸುತ್ತೆ. ಅದು ನೋಡಿ ನನ್ನ ಸುಕೃತ ಅದು. ಇಂದುಬಾ ರಮೇಶ್ ಅಂಥೇಳಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರು. ಶೇಷಪ್ರಭಾ ಇಲ್ಲಿ ಬನ್ನಿ ಇಲ್ಲಿ ಅಂತ, ಯಮುನಾಮೂರ್ತಿ ರೂಮಲ್ಲಿ ಕೂತಿದ್ರು, ಅವರಿಬ್ಬರೂ ಅಲ್ಲಿ ಕೂತಿದ್ರು. ಶೇಷಪ್ರಭಾ ಬನ್ನಿ ಇಲ್ಲಿ ಅಂತ ಕರೆದು, ಇವರು ಹೊಸದಾಗಿ ಸೇರ್ಕೊಂಡಿದ್ದಾರೆ, ಇವ್ರಿಗೆ ಡ್ಯೂಟಿ ರೂಮಿಗೆ ಕರ್ಕೊಂಡೋಗಿ ಒಂಚೂರೆಲ್ಲ ಪರಿಚಯ ಮಾಡಿಸಿ, ಇವರಿಗೆ ಆಕಾಶವಾಣಿ ಬಗ್ಗೆ ತಿಳಿಸಿಯಪ್ಪ, ಇವರು ಇವತ್ತಿಂದ ನಮ್ಮ ಎಂಪ್ಲಾಯಿ ಅಂತಂದರು. ಒಬ್ಬ ಸಣ್ಣ ತಮ್ಮನ್ನು ಕರ್ಕೊಂಡು ಹೊರಟಂಗೆ ಅವರು ನನ್ನನ್ನು ಡ್ಯೂಟಿ ರೂಮಿಗೆ ಕರ್ಕೊಂಡು ಹೋಗಿ ಎಲ್ಲ ಪರಿಚಯ ಮಾಡಿಸಿ, ಯಾಕೆ ಇವತ್ತಿಗೂ ನಾನು ಅವ್ರನ್ನ ನೆನೆಸ್ಕೋತೀನಿ ಅಂದರೆ, ಇವತ್ತಿಗೂ ನಾನು ಆ ಕಾರಿಡಾರಲ್ಲಿ ಅವ್ರ ಜೊತೆ ನಡ್ಕೊಂಡು ಹೋಗಿದ್ದು ಚಿತ್ರ ನನ್ನ ಕಣ್ಣು ಮುಂದೆ ಇದೆ. ಖಂಡಿತ ಸರ್. ಮತ್ತು ನಾನು ಕೂಡ ಬೆಂಗಳೂರು ಆಕಾಶವಾಣಿಗೆ ಸೇರಿಕೊಂಡಾಗ ತಾವು ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿದ್ರಿ. ಶೇಷಪ್ರಭಾ ಮೇಡಮ್ ಅವರು ನನ್ನನ್ನು ಹೇಗೆ ಎಚ್ಚರಿಸ್ತಾ ಇದ್ರು ಅಂತಂದರೆ, ಮೈಸೂರು ಹುಡುಗ ಬಾಪ ಕಲ್ತ್ಕೋ ಕೆಲಸ ಅಂತಂದ್ಬಿಟ್ಟು ಅವ್ರು ಕೂರಿಸ್ಕೊಳ್ಳೋರು, ಬಹಳ ಪ್ರೀತಿಯಿಂದ ಹೇಳ್ಕೊಡೋರು. ಹೌದು ಸರಿ. ಆಮೇಲೆ ಅಲ್ಲಿ ನಾನು ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆಗಿ ಸುಮಾರು ವರ್ಷಗಳು ಕೆಲಸ ಮಾಡಿದೆ. 2005ರಲ್ಲಿ 89ರಿಂದ 2005ರವರೆಗೂ ನಾನು ಅಲ್ಲಿ ಡಾಕ್ಟರ್ ಬಸವರಾಜ್ ಸಾದರ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದೆ, MSK ಪ್ರಭು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದೆ. ಆಮೇಲಿಂದ ಮಿಲನ್ ಸಾರ್ ಅಥರ್ ಅಹಮದ್ ಅಂತ ಹೇಳಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದೆ. ಹಿರೇಮಠ್ ಅವರು ಇದ್ದರು, ಶಿರಹಟ್ಟಿ ಅವರು ಇದ್ದರು, ಬೆಳ್ಳಕ್ಕಿ ಅವರು ಇದ್ದರು, ಎಲ್ಲ ತುಂಬ ಜನ. ನಮಗೆ SS ಉಮೇಶ್ ಅವರು ಇದ್ದರು ನಮ್ಮ ಜೊತೆಗೆ, ಸರಸ್ವತಿ ಅವರು ಇದ್ದರು, ಹೀಗೆ ಎಲ್ಲರೂ. ಆಮೇಲೆ ಕಮಲಾ ಬಾಲು ನಮ್ಮ ಅನೌನ್ಸರ್ ಆಗಿದ್ದರು. ಸೊ ಎಲ್ಲ ಘಟಾನುಘಟಿಗಳು, ಒಬ್ಬರಕ್ಕಿಂತ ಒಬ್ಬರು ಅಗಾಧವಾದ ಇದಿದ್ದು ಪ್ರತಿಭೆ ಇದ್ದವರು. ಸರ್, ಮಾತನ್ನು ಮುಂದುವರ್ಸೋಣ. ಈಗ ಎಷ್ಟು ಜನನ್ನೆಲ್ಲ ಮಾಡಿಬಿಟ್ಟಿದ್ದೀರಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ. ವಿದ್ಯಾಶಂಕರ್ ಅವರು. ವಿದ್ಯಾಶಂಕರ್ ಅವರೇ, ನೀವು ಹಿಂಗೆಲ್ಲ ಶುರು ಮಾಡಿದ್ರೆ ನಾನು ಐ ಟುಕ್ ಸಮ್ ನಿಮ್ಮ ನಾಟಕದ ಪ್ರತಿಭೆಯನ್ನು ನನ್ನ ಮುಂದೆ ಹಿಂಗೆ ಇಟ್ಬಿಟ್ರೆ ಹಾಗೆ. ಯಾಕೆಂದ್ರೆ ನಾನು ಇಬ್ಬರು ಪಟ್ಟಂತ ಗುರ್ತಿಡ್ದೆ, ಬರೀ ಹಲೋನಲ್ಲಿ ಗುರ್ತಿಡ್ತಿದ್ದೆ. ಕೆಳಗರೆ ಈ ಧ್ವನಿ ತಮಗೆ ಗೊತ್ತಿರಬೇಕು. ಇತ್ತೀಚೆಗಷ್ಟೇ ಮೈಸೂರು ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರಾಗಿ ನಿವೃತ್ತಿಯನ್ನ ಹೊಂದಿದಂತಹ ಉಮೇಶ್ SS ಅವರು ಮಾತಾಡ್ತಾ ಇರುವಂತವ್ರು. ಮಾತಾಡಿ ಸರ್, ವಿದ್ಯಾಶಂಕರ್ ಅವ್ರ ಜೊತೆ. ಹೇಳಿ ಸರ್, ಹೇಳಿ. ವಿದ್ಯಾಶಂಕರ್ ಅವರು ಇವತ್ತು ನಿವೃತ್ತಿ ಹೊಂದುತ್ತಾ ಇದ್ದಾರೆ ಸೇವಾ ವೃತ್ತಿಯಿಂದ. ಅವರು ಕೂಡ 36 ವರ್ಷ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಬಹಳ ಒಳ್ಳೆಯ ಹೆಸರನ್ನ ಗಳಿಸಿದ್ದಾರೆ ವಿದ್ಯಾಶಂಕರ್ ಅವರು. ನನಗೂ ವಿದ್ಯಾಶಂಕರ್ಗೂ ಸುಮಾರು 30 ವರ್ಷಗಳಿಗೂ ಮೇಲ್ಪಟ್ಟ ಒಡನಾಟ. ಹೆಚ್ಚು ಕಡಿಮೆ ನಾನು ಕೆಲ್ಸಕ್ಕೆ ಸೇರಿದಾಗ್ಲೇನೆ ಅವರು ಪರಿಚಯ ಆಗಿದ್ರು ಅಂತ ಅನ್ಸುತ್ತೆ. ಇಬ್ರು ಹೋಗೋಬಾರ ಅಂತ ಮಾತಾಡ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ನಾನು ನಾವು ಅನ್ನೋದು ಇಲ್ಲ ಸರ್. ಅದಕ್ಕೆ ಅವರು ಒಂದು ಘಟನೆಯನ್ನ ಹೇಳಿದ್ರು. ಅವರು ಈಗ ಅವರು ಹೋಗೋಬಾರೋ ಸ್ನೇಹಿತರಾಗಿದ್ರು ಕೂಡ ಆ ಒಂದು ಕುರ್ಚಿ ಇದೆಯಲ್ಲ, ಆ ಒಂದು ಗದ್ದಿಗೆ, ಅಧಿಕಾರದ ಗದ್ದುಗೆ ಇದೆಯಲ್ಲ, ಅದ ಮೇಲೆ ಕುಳಿತಾಗ ನಾವೆಷ್ಟೇ ಆತ್ಮೀಯರಾಗಿದ್ರು ಆ ಗೌರವ ಸಹಜವಾಗಿ ನಾವು ಕೊಡಬೇಕಾಗತ್ತೆ ಅಂತ. ಅದು ಬೇರೆಯವ್ರಿಗೆ ನಾವು ಸದರ ತಗೊಂಡಿದ್ದೀವಿ ಅಂತ ನಮ್ಮ ಅದರ್ ಕಲೀಗ್ಸ್ಗೆ ಅನ್ನಿಸ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇನೆ. ಈ ಒಂದು
ಗುಣವನ್ನ ಹೊಂದಿರುವಂತವ್ರು ವಿದ್ಯಾಶಂಕರ್ ಅವರು. ನಾನು ಗಮನಿಸಿದ ಹಾಗೆ ಈಸ್ ಅ ವೆರಿ ಗುಡ್ ಪ್ರೋಗ್ರಾಮರ್. ಸಾಕಷ್ಟು ಉತ್ತಮ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಬಹಳ ನಿಷ್ಠಾವಂತ ಅಧಿಕಾರಿ ವಿದ್ಯಾಶಂಕರ್ ಇದ್ದಾರೆ ಅಂತಂದ್ರೆ ನನಗೆ ನಂಗೆ ಬಹಳ ಧೈರ್ಯ. ವಿದ್ಯಾಶಂಕರ್ ಕೆಲಸ ಒಪ್ಪಿಸ್ಬಿಟ್ರೆ ನನಗೆ ಕೆಲಸ ಆಗತ್ತೆ. ಸರ್, ಈಗ ಮೈಸೂರು ಬಗ್ಗೆನೇ ಮಾತಾಡೋದಾದ್ರೆ, ಮೈಸೂರು ಆಕಾಶವಾಣಿ ಬಗ್ಗೆ ಮಾತಾಡೋದಾದ್ರೆ, ಮೈಸೂರು ಆಕಾಶವಾಣಿಗೆ ಅವರು ವರ್ಗಾವಣೆಯಾಗಿ ಬಂದಾಗ 90ರ ಸಂಭ್ರಮಕ್ಕೆ ಮೈಸೂರು ಆಕಾಶವಾಣಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇತ್ತು. ಆ ಸಂದರ್ಭದ ಕೆಲವು ಅನುಭವಗಳನ್ನ ಹೇಳಿ ಸರ್. ಅಲ್ಲ, ಅದು ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ನೆನಪಿಂಗ ಮಾಸಕ್ಕೆ ಮುಂಚೆ ನಾ ಹೇಳ್ಬಿಡ್ತೀನಿ. ವಿದ್ಯಾಶಂಕರ್ ಅವರು ನಾನು ಬೆಂಗಳೂರಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ನಾನೊಂದು ಸುಮಾರು 9 ವರ್ಷ ಬೆಂಗಳೂರಲ್ಲಿದ್ದೆ. ಆಗ ನಮ್ಗೆ ಒಂದು ದೊಡ್ಡ ಅಸೈನ್ಮೆಂಟ್ ಬಂತು ನನಗೆ, ಬಳ್ಳಾರಿ ಆಕಾಶವಾಣಿಯನ್ನ ಪ್ರಾರಂಭ ಮಾಡಬೇಕು ಅಂತ. ಸೊ ಆಗ ಇದ್ದಂತಹ ADG ಅವರು ಈ ಬಳ್ಳಾರಿ ಆಕಾಶವಾಣಿ ನೀನು ಶುರು ಮಾಡಬೇಕು ಅಂತಂದ್ರು. ಸರಿ, ಹೇಗ್ ಮಾಡೋದು ಅಂತಂದ್ರೆ, ಇಲ್ಲ ನೀನು ಹೇಗ್ ಬೇಕಾದ್ರೂ ಪ್ಲಾನ್ ಮಾಡು, ಸೊ ನಿನಗೆ ಯಾರು ಸಪೋರ್ಟ್ ಸ್ಟಾಫ್ ಬೇಕೋ ಯಾರನ್ನು ಬೇಕಾದ್ರೂ ಕರ್ಕೊಂಡು ಹೋಗು, ನಾನು ನಿಂಗೆ ಇದು ಲಿಬರಲ್ ಆಗಿ ಇದು ಅಧಿಕಾರ ಕೊಡ್ತೀನಿ ಅನ್ನೋ ತರ ಹೇಳುದು. ನನಗೆ ತಕ್ಷಣ ತಲೆಗೆ ಬಂದಿದ್ದು ವಿದ್ಯಾಶಂಕರ್ ಹೆಸರು. ಸೊ ನಾನು ತಕ್ಷಣ ಹೋದೆ. ಸೊ ನಾನು ವಿದ್ಯಾಶಂಕರ್ ನಾವಿಬ್ರೇ ಹೋಗ್ತೀವಿ. ಸೊ ನಾವಿಬ್ರು ಏನೇನ್ ಕೆಲಸ ಮಾಡಬೇಕು, ಬಳ್ಳಾರಿ ಆಕಾಶವಾಣಿ ಇನಾಗ್ಯುರೇಷನ್ಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ. DG ಮತ್ತೆ ಆಗಿನ ಮಿನಿಸ್ಟ್ರು ಬರೋದು ಅಂತಿತ್ತು. ಇದೊಂದು 7-8 ವರ್ಷದ ಕೆಳಗೆ 2017-18 ಇರ್ಬೇಕು. ಆ ಸಮಯದಲ್ಲಿ ಸೊ ನಾವಿಬ್ರೇ ಹೋದ್ವಿ ಬಳ್ಳಾರಿಗೆ, ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಸೊ ಯಾಕೆ ಅಂತಂದ್ರೆ ವಿದ್ಯಾಶಂಕರ್ ಇದ್ರು. ವಿದ್ಯಾಶಂಕರ್ ಬರೀ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ನಮ್ಮ ಪ್ರೋಗ್ರಾಮ್ ಸೆಕ್ಷನ್ ಕಡೆ ಏನಾಗತ್ತೆ ಅಂತಂದ್ರೆ ಬಹಳ ಕಡಿಮೆ ಜನ ಅಡ್ಮಿನಿಸ್ಟ್ರೇಷನ್ ನಾಲೆಡ್ಜ್ ಇರೋಂಥವ್ರು, ಜೊತೆಗೆ ಬರವಣಿಗೆಯ ಒಂದು ಜ್ಞಾನ ಇರೋಂಥವ್ರು, ಹೇಗೆ ಬರೀಬೇಕು, ಹೇಗೆ ಅಧಿಕಾರಿಗಳ ಮುಂದೆ ಅದನ್ನ ಪ್ರಸ್ತುತಪಡಿಸಬೇಕು ಅನ್ನೋ ಒಂದು ಆಡಳಿತಾತ್ಮಕ ರೀತಿ ನೀತಿಗಳಿದೆಯಲ್ಲ, ಇದನ್ನ ಬಹಳ ಕಡಿಮೆ ಪ್ರೋಗ್ರಾಮರ್ಸ್ ಅಲ್ಲಿ ಬಹಳ ಚೆನ್ನಾಗಿ ತಿಳ್ಕೊಂಡಿರೋರು ವಿದ್ಯಾಶಂಕರ್. ಈ ಹಂತದಲ್ಲೇ ಒಂದು ಮಾತು ಹೇಳ್ಬಿಡ್ತೀನಿ ಉಮೇಶ್, ಬಹುಶಃ ನನಗೇನಾದರೂ ಆಡಳಿತದ ಒಂದಷ್ಟು ನ್ಯೂಯಾನ್ಸಸ್ ಗೊತ್ತಾಗಿದ್ರೆ ಅದಕ್ಕೆ ಐ ಶುಡ್ ಥ್ಯಾಂಕ್ ಮಿಲನ್ ಸಾರ್ ಅಹಮದ್ ಮತ್ತು ಹಿರೇಮಠ್ ಅವ್ರನ್ನ. 2005ರಲ್ಲಿ ನಾನು ಡ್ಯೂಟಿ ರೂಮಿಂದ ಸೀದಾ ಬಂದು ಕೋಆರ್ಡಿನೇಷನ್ ಕುರ್ಚಿಗೆ ಕೂತಾಗ ನಾನು ಹೆದರ್ದೆ. ಸರ್, ಎಂತೆಂಥ ಸೀನಿಯರ್ಸ್ ಇದ್ದಾರೆ, ಇನ್ನು 6 ತಿಂಗಳು ವರ್ಷಕ್ಕೆ ರಿಟೈರ್ ಆಗೋರು ಇದ್ದಾರೆ. ಹೇಳ್ತೀನಿ. ಜೊತೆಗೆ ಏನಾಗಿತ್ತು, ಆಕಾಶವಾಣಿಯಲ್ಲಿ ಒಂದು ಸಂಪ್ರದಾಯ ಇತ್ತು, ಬರೇ ಸೀನಿಯರ್ ಮೋಸ್ಟ್ ಹಿರಿಯ ಕಾರ್ಯಕ್ರಮ ಅಧಿಕಾರಿ, ಕಾರ್ಯಕ್ರಮ ನಿರ್ವಾಹಕ, ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಕೋಆರ್ಡಿನೇಷನ್ ಸೆಕ್ಷನ್ ನೋಡಬೇಕು ಅನ್ನೋದು ಆಕಾಶವಾಣಿ ಹುಟ್ಟದಾಗಿಂದ ಬಂದಂತಹ ಒಂದು ಸಂಪ್ರದಾಯ. ಸೊ ಆ ಒಂದು ಇದರಲ್ಲಿ ಟೆಕ್ಸ್ಟ್ ಕೋಆರ್ಡಿನೇಷನ್ ಅಂತಂದ್ರೆ ಎಲ್ಲರೂ ಹೆದರ್ತಾ ಇದ್ರು, ಇತರ ಟೆಕ್ಸ್ಟ್ಗಳು ಕೂಡ ಹೆದರ್ತಾ ಇದ್ರು. ಅಂತಹ ಒಂದು ಘನತೆ ಇದ್ದಂತಹ ಸ್ಥಾನ ಅದು. ಅದನ್ನ ಅಷ್ಟೇ ಚೆನ್ನಾಗಿ ಸ್ಟೇಟ್ ಕೋಆರ್ಡಿನೇಷನ್ ಅಧಿಕಾರಿಗಳು ನಡೆಸ್ಕೊಂಡು ಬಂದು ಅದಕ್ಕೆ ಆ ಸ್ಥಾನಕ್ಕೂ ಒಂದು ಘನತೆ ಕೊಟ್ಟಿತ್ತು. ಅಂತ ಒಂದು ಇದರಲ್ಲಿ ಒಬ್ಬ ಜೂನಿಯರ್ ಮೋಸ್ಟ್ ಇರ್ಬೋದು, ಹಿರಿಯ ಅಧಿಕಾರಿಗಳಿದ್ರೂ ಕೂಡ ಜೂನಿಯರ್ ಮೋಸ್ಟ್ ಒಬ್ಬ ಕಾರ್ಯಕ್ರಮ ಅಧಿಕಾರಿ ಆ ಒಂದು ಸ್ಥಾನವನ್ನ ತುಂಬಬಹುದು ಅಂತ ಹೇಳಿ ವಿದ್ಯಾಶಂಕರ್ ಅವರು ಕೊಟ್ರು. ವಿದ್ಯಾಶಂಕರ್ ಬಹಳ ಚೆನ್ನಾಗಿ ನಿಭಾಯಿಸಿದ್ರು. ಬೇರೆ ಯಾವ ಹಿರಿಯ ಅಧಿಕಾರಿಗಳು ಮಾಡದೇ ಇರೋಷ್ಟು ಕೆಲಸವನ್ನ ಆ ಒಂದು ಕೋಆರ್ಡಿನೇಷನ್ ಅಲ್ಲಿ ಇತ್ತು. ಯಾಕೆಂದ್ರೆ ಇತರ ಕೇಂದ್ರಗಳ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಕಾರ್ಯಕ್ರಮಗಳ ಬದಲಾವಣೆ ಆಗ್ಲಿ ಅಥವಾ ಏನೇ ಒಂದು ವಿಚಾರಗಳಾಗ್ಲಿ ಡೈರೆಕ್ಟರೇಟ್ ಇಂದ ಬಂದಿದ್ದು ಇದನ್ನ ತಿಳಿಸುವಂತ ಕೆಲಸ ಇದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಬಹಳ ನಿಮ್ಗೆ ಒಂಥರ ಪೇಷನ್ಸ್ ಇರ್ಬೇಕಾಗತ್ತೆ, ಸಹಿಷ್ಣುತೆ ಇರ್ಬೇಕಾಗತ್ತೆ. ಇಲ್ಲ, ನನಗೆ ಏನು ಅನ್ನಿಸ್ತಿತ್ತು ಗೊತ್ತಾ ಉಮೇಶ್, ಆ ಟೈಮಲ್ಲಿ ನಾನು ಕೋಆರ್ಡಿನೇಷನಲ್ಲಿ ಅಲ್ಲಿ ಕೂತಿದ್ದಾಗ ಕರ್ನಾಟಕದ ಉಳಿದ 13-15 ಕೇಂದ್ರಗಳು ದೇವರ್ ಮ್ಯಾನೇಜಿಂಗ್ ಡೇ ಟು ಡೇ ಆಕ್ಟಿವಿಟೀಸ್ ವಿತ್ ಗ್ರೇಟ್ ಡಿಫಿಕಲ್ಟಿ. ತುಂಬ ಕಷ್ಟಪಟ್ಟು ಅವರು ಅದನ್ನು ನಿಭಾಯಿಸ್ತಾ ಇದ್ರು. ನಾವು ಕ್ಯಾಪಿಟಲ್ ಸ್ಟೇಷನಲ್ಲಿ ಕೂತ್ಕೊಂಡು ನಾವು ಅವ್ರಿಗೆ ಒಂದು ಚೂರು ಸಹಾಯ ನಾವು ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು. ಸೊ ಯಾರು ಎಷ್ಟೊತ್ತು ಕ್ಯಾಪಿಟಲ್ ಸ್ಟೇಷನ್ ಇದ್ದವರು ಆ ಥರ ಮಾಡಬೇಕು, ಅದನ್ನ ನೀವು ಬಹಳ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದ್ರಿ. ಹಾಗೇನೆ ಈಗ ಉಮೇಶ್ ಅವರು ಕೇಳಿದಂತಹ 90ನೇ ವರ್ಷದ ಸಂಭ್ರಮ, 90ನೇ ವರ್ಷದ ಸಂಭ್ರಮದಲ್ಲಿ ಒಂದ್ ರೀತಿ ನಾನು ಆ ಅಧಿಕಾರ ಇದರಲ್ಲಿ ನಾನು ಮತ್ತೆ ಇನ್ನೊಂದಿಬ್ಬರು ಅಧಿಕಾರಿಗಳು ಮಾತ್ರ ಇದ್ವಿ ಈ ಒಂದು ಫಂಕ್ಷನ್ ನ ನಿಭಾಯಿಸೋದಕ್ಕೆ. ಆ ಸಮಯಕ್ಕೆ ಕರೆಕ್ಟ್ ಆಗಿ
ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿದ ಹಾಗೆ ನನಗೆ ಬಂದವರು ವಿದ್ಯಾಶಂಕರ್. ಸೊ ವಿದ್ಯಾಶಂಕರ್ ಬಂದ್ರು. ಸೊ ನಾನು ಕೊಡ್ತಾ ಇದ್ದಂತಹ ಐಡಿಯಾಸು, ನಾನು ಕೊಡ್ತಾ ಇದ್ದಂತಹ ಡ್ರಾಫ್ಟ್ಗೆ ಅದಕ್ಕೊಂದು ಶೇಪ್ ಕೊಟ್ಟು ಇದು ಮಾಡಿ ಹೀಗೆ ಸರ್ ಹೀಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಕೊಟ್ಟು ನಾವು ಮಾಡಿದಂತಹ ಎಲ್ಲ ಕೆಲಸ ಕೂಡ ಯಶಸ್ವಿಯಾಗಾಯ್ತು. ನಾವು ಬರೀ ಮೈಸೂರಲ್ಲಿ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇಲ್ಲ ಇನ್ನೊಂದು 3 ಕಡೆ ಮಾಡೋಣ, ಮಂಡ್ಯ ಚಾಮರಾಜನಗರದಲ್ಲೂ ಮಾಡೋಣ ಅಂತ ಹೇಳಿದಾಗ ಅದಕ್ಕೂ ಕೂಡ ದನಿಗೂಡಿಸಿ ನಾವೆಲ್ಲ ಸೇರ್ಕೊಂಡು ಮಾಡಿದ್ವಿ. ಅದು ನಮ್ಮ ಮೈಸೂರು ಉಮೇಶ್ ಅವರ ಪಾತ್ರ ತುಂಬಾ ದೊಡ್ಡದು. ಆ ವಿಚಾರದಲ್ಲಿ ಪಾತ್ರ ಬಹಳ ದೊಡ್ಡದು. ಸೊ ಹೀಗೆ ವಿದ್ಯಾಶಂಕರ್ ಅವರ ಸಹಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ನಮ್ಮ ಮೈಸೂರು ಆಕಾಶವಾಣಿಯ 90ರ ಸಂಭ್ರಮದಲ್ಲಿ. ಸೊ ಎಲ್ಲ ರೀತಿಯ ಆಗ ಏನಾಗುತ್ತೆ, ಒಂದು ವಿದ್ಯಾಶಂಕರ್ ಅವರಲ್ಲಿ ನಾನು ಗಮನಿಸಿದ್ದು ಅಂತಂದ್ರೆ, ಈಗ ನಾನು ಅಲ್ಲಿ ಒಬ್ಬ ಹಿರಿಯ ಅಧಿಕಾರಿಯಾಗಿ ಕೂತಿದ್ದೆ. ಅಲ್ಲಿ ಹಿರಿಯ ಅಧಿಕಾರಿಗೆ ಸಾಮಾನ್ಯವಾಗಿ ಏನಾಗುತ್ತೆ, ತಲೆ ತುಂಬಾ ಏನೇನೋ ಯೋಚನೆಗಳಿರುತ್ತೆ, ಏನೋ ಕೆಲಸಗಳಿರುತ್ತೆ, ಎಲ್ಲ ಇರುತ್ತೆ. ಆ ರೀತಿಯ ಸಮಯದಲ್ಲಿ ಒಬ್ಬ ಹಿರಿಯ ಅಧಿಕಾರಿ ತಾನು ಯಾರನ್ನ ನಂಬಿರ್ತಾನೋ ಆ ಒಂದು ಅಧಿಕಾರಿ ಒಳ್ಳೆಯ ಸಲಹೆ ಸೂಚನೆಗಳನ್ನ ಕೊಟ್ಟು ಸಮಾಧಾನ ಮಾಡಿ ಈ ತರವಾದ ಕೆಲಸ ಮಾಡ್ತಾರಲ್ಲ, ಅದನ್ನ ವಿದ್ಯಾಶಂಕರ್ ಬಹಳ ಚೆನ್ನಾಗಿ ಮಾಡಿದ್ರು. ಅದರಿಂದ ಏನಾಗತ್ತೆ, ನಮ್ಗೆ ಇನ್ನೂ ಪ್ರೋತ್ಸಾಹ ಸಿಗತ್ತೆ, ಇನ್ನೂ ಹೆಚ್ಚಿಗೆ ಮಾಡ್ಬೋದು ಅಂತ ಅನ್ಸುತ್ತೆ. ಇನ್ನೊಂದಷ್ಟು ಕೆಲಸ ಇವ್ರಿಗೆ ಕೊಡ್ಬಹುದು ಅಂತ ಅನ್ಸುತ್ತೆ. ಈ ರೀತಿಯಾದಂತಹ ಒಂದು ಗುಣ ನಡತೆ ಆಗ್ಲಿ, ಎಲ್ಲರನ್ನ ಸರಿತೂಗಿಸಿಕೊಂಡು ಹೋಗುವಂತಹ ಗುಣ ಆಗ್ಲಿ, ಇದೆಲ್ಲ ಕೂಡ ವಿದ್ಯಾಶಂಕರ್ ಅವರಲ್ಲಿದೆ. ಬಹಳ ನಂಗಂತೂ ನನ್ನ ಕೆಲಸದಲ್ಲಿ ತೃಪ್ತಿ ಕೊಟ್ಟಿರೋ ಹಾಗೆ ಅವ್ರಿಗೂ ಕೂಡ ಈ ಒಂದು 36 ವರ್ಷ ತೃಪ್ತಿ ಕೊಟ್ಟಿದೆ. ಖಂಡಿತ ಒಂದು ಯಾವ ಹಂತದಲ್ಲೂ ರಿಗ್ರೆಟ್ಸ್ ಇರಲಿಲ್ಲ. ಯಾವುದು ಇಲ್ಲ. ಕಾರ್ಯಕ್ರಮಗಳಲ್ಲೂ ಅಷ್ಟೇ ಸಾಕಷ್ಟು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಸರಣಿ ಕಾರ್ಯಕ್ರಮಗಳು ಅಂತಂದ್ರೆ ವಿದ್ಯಾಶಂಕರ್ ಹೆಸರು ಅಂತಾನೆ ಬರುತ್ತೆ. ಒಂದು ಹಂತದಲ್ಲಿ ವಾರಕ್ಕೆ 4 ಸ್ಟೇಟ್ ಕಪ್ ಬೆಂಗಳೂರಿಂದ ಸ್ಟೇಟ್ ಕಪ್ ಪ್ರೋಗ್ರಾಮ್ ಬರ್ತಾ ಇತ್ತು, ಅದರಲ್ಲೂ ಸರ್ಕಾರಿ ಪ್ರಾಯೋಜಕತ್ವದ ಕಾರ್ಯಕ್ರಮಗಳು. ಹೌದು, ಸಾಕಷ್ಟು ಸರಣಿ ಕಾರ್ಯಕ್ರಮ ಮಾಡಿದ್ದಾರೆ. ಜೊತೆಗೆ ಕಮರ್ಷಿಯಲ್ ವಾಣಿಜ್ಯದಲ್ಲಿ ಅವರು ಸಾಕಷ್ಟು ಉತ್ತಮವಾದಂತಹ ಕೆಲಸ ಮಾಡಿದ್ದಾರೆ. ಇವತ್ತು ಕೂಡ 1 ವರ್ಷ ಅನ್ಕ 1.5 ಕೋಟಿ ರೂಪಾಯಿ ಏನೋ ತಂದಿದ್ದೇವೆ ಆಕಾಶವಾಣಿ, ನಾನು ಹರ್ಷ ಸೇರ್ಕೊಂಡು. ಸಾಕಷ್ಟು ಆದಾಯ ತಂದಿದ್ದಾರೆ ಆಕಾಶವಾಣಿಗೆ. ಅವರು ಇದ್ದ ಕಡೆ ಕೂಡ ಖುಷಿ ಇರುತ್ತೆ, ನಗು ಇರುತ್ತೆ, ನಗನಗ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಏನ್ ಕೆಲಸ ಹೇಳಿದ್ರು ತಕ್ಷಣ ಎಸ್ ಅಂತಾರೆ. ಖಂಡಿತ ಉಮೇಶ್ ಸರ್, ಒಂದು ನನಗನ್ನಿಸ್ತಾ ಇದೆ ಏನು ಅಂತಂದ್ರೆ, ಈಗ ನಾವು ಕಾರ್ಯಕ್ರಮಗಳನ್ನ ಕುರಿತಂತೆ ನಮ್ಮ ಅನುಭವಗಳನ್ನ ಒಂದ್ ಕಡೆ ದಾಖಲು ಮಾಡುವಂಥದ್ದು ಅದು ಸರಿ, ಅದು ಆಗ್ಬೇಕು ಅನ್ನುವಂಥದ್ದು. ಈ ಫೀಲ್ಡ್ ಇದೆಯಲ್ಲ, ಕಮರ್ಷಿಯಲ್ ಫೀಲ್ಡ್ ಇದೆಯಲ್ಲ, ವಾಣಿಜ್ಯ ಕ್ಷೇತ್ರ ಇದೆಯಲ್ಲ, ಅದು ಹೇಗೆ ನಿರ್ವಹಿಸುತ್ತೆ, ಏನು ಮತ್ತೆ ಹೇಗೆ ತರ್ತಾರೆ, ಮತ್ತೆ ಪ್ರಾಯೋಜಕತ್ವದ ಕಾರ್ಯಕ್ರಮಗಳು ಏನು ಅನ್ನುವಂಥದ್ದು ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅವರಿಗೆ ಒಂದು ದೀರ್ಘವಾದಂಥ ಅನುಭವ ಇವರಿಗೆ ಇರೋದ್ರಿಂದ ಇವರೇನಾದರೂ ಅದ್ರ ಬಗ್ಗೆ ಒಂದು ಸಣ್ಣ ಪುಸ್ತಕವನ್ನಾದರೂ ಬರೆದ್ರೆ ಮುಂದಿನ ನಮ್ಮ ಪ್ರಸಾರ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂತ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಾ ಇದೆ. ತಮ್ಗೇನ್ ಅನ್ಸುತ್ತೆ? ಅಲ್ಲ ಉಮೇಶ್ ಅವರೇ, ಬರೀ ಅದನ್ನ ದುಡ್ಡು ತರೋದಂದೇ ಅಲ್ಲ, ವಾಣಿಜ್ಯದ ಅಲ್ಲಲ್ಲ, ದುಡ್ಡು ಅಷ್ಟೇ ಅಲ್ಲ, ಅನುಭವಗಳಿವೆಯಲ್ಲ, ಮಾಡುವಂತ ಚಾಕಚಕ್ಯತೆ ಇದೆಯಲ್ಲ, ಸೊ ಅದು ಬಹಳ ಮುಖ್ಯ ಆಗುತ್ತೆ. ಬರೀ ದುಡ್ಡು ತರೋದೊಂದೇ ಅಲ್ಲ. ಒಂದೇನು ಅಂದ್ರೆ ಸರ್, ಈಗ ಅಧಿಕಾರಿಗಳನ್ನ ಸಂಪರ್ಕಿಸುವ ಸಂದರ್ಭದಲ್ಲಿ ಅಧಿಕಾರಿಗಳ ಮನೋಭಾವಗಳು ಕೂಡ ಮುಖ್ಯ ಆಗುತ್ತೆ. ಅವ್ರು ಸ್ಪಂದಿಸ್ತಾರೋ ಮತ್ತೆ ಅಲ್ಲಿ ಆಗುವಂತ ಕಹಿ ಘಟನೆಗಳಾಗಿರ್ಬೋದು, ಸಿಹಿ ಘಟನೆಗಳಾಗಿರ್ಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಹೊಂದಿಸಿ ಅದನ್ನ ಯಾರ್ಯಾರು ಕೊಡಬೇಕು, ಆ ಸ್ಟೇಟ್ಮೆಂಟ್ಗಳು, ಅದು ಇದೆಲ್ಲ ಒಟ್ಟಾರೆಯಾಗಿ ವಾಣಿಜ್ಯ ಚಟುವಟಿಕೆ ಆಗತ್ತೆ. ಬರೀ ಒಂದು ಹಣ ತರೋಷ್ಟು ಕಾಂಟ್ರಾಕ್ಟ್ ತಂದು ದುಡ್ಡು ತರೋದಂದ್ರೆ ವಾಣಿಜ್ಯ ಚಟುವಟಿಕೆ. ಇದು ಈ ವಿಚಾರದಲ್ಲಿ ಒಂದು ಹೇಳಬೇಕು ಉಮೇಶ್ ಅವರೇ, ನಮ್ಮೂರು ನಮ್ಮ ಜನ ಅಂತ ಹೇಳಿ ಅದು ಒಂದು 104 ಎಪಿಸೋಡು ನಾನು ವಿವಿಧ ಭಾರತಿಲಿ ಇದ್ದಾಗ ಮಾಡಿದ್ವಿ. ಹಲವಾರು ಗಣ್ಯ ವ್ಯಕ್ತಿಗಳನ್ನ ಕರೆದಿದ್ವಿ, ಆಮೇಲಿಂದ NGOಸ್ನವ್ರನ್ನ ಕರೆದಿದ್ವಿ, ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಬರ್ತಿದ್ರು. ಆ ಟೈಮಲ್ಲಿ ನಾನು ಕಮರ್ಷಿಯಲಲ್ಲಿ ಇದ್ದಿದ್ದರಿಂದ ಕಮರ್ಷಿಯಲ್ ಕೆಲಸಗಳು ಮಾಡಬೇಕಾಗ್ತಿತ್ತು. ವಿಧಾನಸೌಧದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟ್ರಿನೋ ಮಿನಿಸ್ಟ್ರನೋ ಮೀಟ್ ಮಾಡೋಕ್ಕೆ ಹೋಗಿರ್ತಿದ್ವಿ. ಇದು ಪ್ರತಿ ಗುರುವಾರ 5:10ರಿಂದ 6 ಗಂಟೆವರೆಗೂ ಲೈವ್ ಮಾಡ್ತಾ ಇದ್ದಿದ್ದು. ಎಷ್ಟೋ ಸತಿ 4:45, 4:50ರಲ್ಲಿ ಇನ್ನೂ ವಿಧಾನಸೌಧದಲ್ಲಿ ಇರ್ತಿದ್ವಿ. ಆರ್ಟಿಸ್ಟ್ ಬಂದ್ಬಿಟ್ಟಿರೋರು. ಸರಿ, ನಾನು ಹರ್ಷ ಇಬ್ರು ವಿಧಾನಸೌಧ ಮೆಟ್ಲುಗಳನ್ನು ದಡ ಇಳ್ಕೊಂಡು ಓಡ್ ಬಂದು ಅಲ್ಲಿಂದ ವಿಧಾನಸೌಧದಿಂದ ನಮ್ಮ ಆಕಾಶವಾಣಿ ಬೆಂಗಳೂರಿಗೆ ಓಡ್ಕೊಂಡು ಬಂದು ನೇರವಾಗಿ ಸ್ಟುಡಿಯೋಲ್ಲಿ ಕೂತು ಕಾರ್ಯಕ್ರಮಗಳನ್ನು ಮಾಡಿದ್ದಿದೆ. ವೆರಿ ಚಾಲೆಂಜಿಂಗ್, ಚೆನ್ನಾಗಿತ್ತು, ಸಂತೋಷಪಟ್ವಿ. ಆ ಕ್ಷಣಕ್ಕೆ ಇದೇನಪ್ಪ ಇದು ಬೇಕಿತ್ತಾ ಅಂತ ಅನ್ನಿಸ್ತಿತ್ತು. ಆದರೆ ಅಟ್ ದಿ ಎಂಡ್ ಆಫ್ ದಿ ಡೇ ಅವ್ರನ್ನ ಮಾತಾಡಿಸಿ ಅವ್ರ ಜೊತೆಯಲ್ಲಿ ಒಂದು ಕಾಫಿ ಕುಡ್ಕೊಂಡು 7-7:15 ಮನೆಗೆ ಹೋಗುವಾಗ
ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು. ಅದಕ್ಕೆ ಆ ತೃಪ್ತಿಯೇ ಇರಬೇಕು. ನಿಮ್ಗೆ ಒಳ್ಳೆಯ ಆಶೀರ್ವಾದ ಸಿಕ್ಕಿದೆ ಇವತ್ತು. ನೀವು ನನಗೆ ನನ್ನ ಒಂದು ನಿವೃತ್ತಿಯ ದಿನ ಉತ್ತನಹಳ್ಳಿ ಜ್ವಾಲಾಮುಖಿ ದೇವಸ್ಥಾನದ ಪುರೋಹಿತರು ಬಂದು ಪ್ರಸಾದ ತಗೊಂಡ್ಬಂದು ಕೊಡೋ ರೀತಿಯಾಗಿ ಒಂದು ಆಶ್ಚರ್ಯಭರಿತವಾದಂತಹ ಒಂದು ಸಂದರ್ಭನ ಒದಗಿಸ್ಕೊಟ್ಟಿದ್ರಿ. ಅದೇ ನಿಟ್ಟಿನಲ್ಲಿ ನಿಮಗೂ ಕೂಡ ಅದಾಗಬೇಕಿತ್ತು ಅಂತೇನೋ ಇರಬೇಕು ಅಂತ ಅನ್ಸತ್ತೆ. ಈಗ ನನಗೆ ನಾನು ಉತ್ತನಹಳ್ಳಿ ದೇವಸ್ಥಾನದಲ್ಲೇ ಇದ್ದೀನಿ. ಈಗ ತಾನೇ ಪೂಜೆ ನಮ್ಮ ಹೆಸರಲ್ಲಿ ಒಂದು ನಮಸ್ಕಾರ ಹಾಕ್ಬಿಡಿ ಅಷ್ಟೇ. ಖಂಡಿತ ಹಾಕಿದೀನಿ. ಇನ್ನೂ ಹೊರಗಡೆನೆ ಬಂದಿಲ್ಲ, ಇಲ್ಲೇ ನಿಂತ್ಕೊಂಡು ದೇವಸ್ಥಾನದಲ್ಲೇ ನಿಂತು ಮಾತಾಡ್ತಾ ಇದ್ದೀನಿ. ಈಗ ಅದೇ ಪುರೋಹಿತರ ಜೊತೆ ಮಾತುಕತೆ ಎಲ್ಲ ಆಯ್ತು. ನಿಮಗೂ ಕೂಡ ಉತ್ತನಹಳ್ಳಿ ದೇವಿಯ ಅನುಗ್ರಹ ಇದೆ, ನನ್ನ ಮುಖಾಂತರ ಆಗ್ತಾ ಇದೆ. ಅಂದ್ರೆ ಅದು ಬರುತ್ತೆ, ನಮಗ್ ಗೊತ್ತಿಲ್ಲ ನಾವು ಹೇಗೆ ರಿಸೀವ್ ಮಾಡ್ತೀವೋ, ಹೇಗೆ ಪಾಸಿಟಿವ್ ಆಗಿರ್ತೀವೋ ಆ ನಿಟ್ಟಿನಲ್ಲಿ ನಾವು ಅದನ್ನ ಸ್ವೀಕಾರ ಮಾಡಬೇಕಾಗತ್ತೆ. ಅದು ನನ್ನ ಮನಸ್ಸಿಗೆ ಬಂದಿರುವಂತದ್ದು. ಶುಭವಾಗ್ಲಿ ಸರ್. ನಮಸ್ಕಾರ ಸರ್. ತುಂಬಾ ಒಳ್ಳೇದಾಗ್ಲಿ. ನಿವೃತ್ತಿ ಜೀವನ ಸುಖಕರವಾಗಿರ್ಲಿ. ವಿದ್ಯಾಶಂಕರ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ವಿದ್ಯಾಶಂಕರ್ ಅವರೇ, ತಮ್ಮ ಬಗ್ಗೆ ಎಲ್ಲರೂ ಕೂಡ ಎಲ್ಲ ದೊಡ್ಡ ಮತ್ತು ಅಭಿಮಾನದಿಂದ ಹೇಳಿರೋದು ಅಷ್ಟೇ ಅಲ್ಲ, ಅದು ಅಂತರಂಗದ ಮಾತುಗಳು ಅಂತ ನಾವು ಅದನ್ನ ಸ್ವೀಕರಿಸಬೇಕಾಗತ್ತೆ. ಮತ್ತೆ ಈಗ ನಿವೃತ್ತಿ ಆಗುತ್ತೆ, ನಾಳೆಯಿಂದ ಒಂದು ಕೊಂಡಿ ಮುಗಿಯುತ್ತೆ, ಕಳಚುತ್ತೆ ಸಂಸ್ಥೆಗೆ ಮತ್ತೆ ನಿಮಗೆ. ಆದ್ರೆ ಒಂದು ಭಾವನಾತ್ಮಕವಾದಂತಹ ಕೊಂಡಿ ಯಾವತ್ತೂ ಇರುತ್ತೆ. ನಾವು ಬದುಕಿರೋವರೆಗೂ ಇದು ಒಂದು ಅದೃಶ್ಯವಾಗಿ ನಮ್ಮ ಜೊತೆನಲ್ಲಿ ಇರುತ್ತೆ ಅಂತಾನೆ ನಾವು ತಗೋಬೇಕು. ಯಾಕಂದ್ರೆ ಓಡಾಡಿದ ನೆಲ ಇದು. ನೀವು ನಮ್ಗೆ ಜೀವನ ಕೊಟ್ಟು ನಾವಿವತ್ತು ಇಷ್ಟೇ ಗೌರವದಿಂದ ಅಥವಾ 4 ಜನ ನಮ್ಮನ್ನ ನಮಸ್ಕಾರ ಅಂತ ಹೇಳುವಂತಹ ದಿನ ನಮ್ಗೆ ಇವತ್ತಿದ್ರೆ ಅದು ಈ ಸಂಸ್ಥೆ ಕೊಟ್ಟಿರೋದು. ಖಂಡಿತ. ಮತ್ತೆ ಈಗ ನಿವೃತ್ತಿಯ ನಂತರದಲ್ಲಿ ಏನು ಪ್ಲಾನ್ ನಿಮ್ದು? ಪ್ಲಾನ್ ಅಂತ ನಿಜವಾಗ್ಲೂ ಏನಿಲ್ಲ. ಪ್ಲಾನ್ ಅಂತ ಈಗ ಸದ್ಯ ಏನಿಲ್ಲ. ನನ್ನ ಮಗಳ ಮದುವೆ ಗೊತ್ತಾಗಿದೆ, ಸೊ ಅದರ ಬ್ಯುಸಿಯಲ್ಲಿ ಇದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ಅವಳ ಮದುವೆ ಆಗುತ್ತೆ, ಸೊ ಅದರ ಬ್ಯುಸಿಯಲ್ಲಿ ಇದ್ದೀನಿ. ಇನ್ನೊಂದು ನಮ್ಮ ತಂದೆಯವ್ರಿಗೆ 92 ಆಗಿ 93 ವರ್ಷ. ಅವರ ಆರೋಗ್ಯ ಯೋಗಕ್ಷೇಮ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಆ ದಿಕ್ಕಿನಲ್ಲೂ ಯೋಚನೆ ಮಾಡಬೇಕು. ಇದಲ್ಲದಿರ ನಮ್ಮ ಸ್ನೇಹಿತರದೊಂದು ತಂಡ ಇದೆ, ನಾವು ಅದನ್ನು MMT ಅಂತ ಕರಿತೀವಿ. MMT ತಂಡ ಅಂತ. ಇದು ಒಂದು ವಿಶೇಷವಾದ ತಂಡ. ಇದ್ರ ಬಗ್ಗೆ ನಾನು ಇವತ್ತು ಹೇಳಲೇಬೇಕು. ಎಲ್ಲರೂ ನನಗಿನ್ನ 15-20 ವರ್ಷ ಚಿಕ್ಕವರು, ಎಲ್ಲ IT BTಗಳಲ್ಲಿ ಕೆಲಸ ಮಾಡೋರು, ಅಗಾಧವಾದ ಶಕ್ತಿ, ಪ್ರತಿಭೆ, ಸಾಮರ್ಥ್ಯ ಇರೋರು. ತಮ್ಮ ಕೆಲಸದ ಜೊತೆಗೆ ಬೇರೆ ಬೇರೆ ಹವ್ಯಾಸಗಳನ್ನು ಇಟ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಒಬ್ಬರಿಗಿನ್ನ ಒಬ್ಬರು ಅವ್ರ ಜೊತೆಯಲ್ಲಿ ನಾನು ಸೇರಿ ಇವತ್ತು ಅವರ ಜೊತೆಗೆ 20 ವರ್ಷ ಚಿಕ್ಕವನಾಗಿದ್ದೀನಿ ನಾನು. ಅದನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಅದಕ್ಕೆ ಬಹುಶಃ ನಿಮಗೆ ವಯಸ್ಸಾದವರಂಗೆ ಕಾಣಲ್ಲ. ಅಲ್ಲ, ಅದಕ್ಕೆ ಆ MMT ಅನ್ನುವ ಒಂದು ತಂಡ ಕಾರಣ. ಅಲ್ಲಿ ಒಂದಷ್ಟು ಕೆಲಸಗಳಿವೆ. ನನ್ನ ಸ್ನೇಹಿತರು ಕೆಲವರು ಅವ್ರದ್ದು ಏನೇನಾದರೂ ಒಂದಷ್ಟು ಇವೆ ಅಂತ ಹೇಳ್ತಿದ್ದಾರೆ. ಅದು ಯಾವುದಾದ್ರೂ ಮಾಡಬೇಕು ಅಂತ ಸ್ವಲ್ಪ ಬಿಟ್ಟು ಮಾತಾಡೋಣ, ಒಂದು 5 ನಿಮಿಷ ಬಿಟ್ಟು. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಮತ್ತೊಬ್ರು ಇದ್ದಾರೆ, ಮಾತಾಡೋಣ ಅವ್ರ ಜೊತೆ. ಹಲೋ 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 ನಮಸ್ತೆ ಸರ್, ಮಾತಾಡಿ ಸರ್. ವಿದ್ಯಾಶಂಕರ್ ಸರ್ ಇದ್ದಾರೆ. ಉಮೇಶ್ ನಮಸ್ಕಾರ. ನಮಸ್ಕಾರ ಸರ್. 1 ನಿಮಿಷ ಸರ್ ಕೇಳುಗರೆ. ಈಗ ನೀವು ಧ್ವನಿ ಕೇಳ್ತಾ ಇರುವಂತವರು ಬೆಂಗಳೂರು ಆಕಾಶವಾಣಿಯಲ್ಲಿ ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದಂತಹ ಡಾಕ್ಟರ್ ಬಸವರಾಜ್ ಸಾದರ್ ಸರ್ ಅವರು. ಮಾತಾಡಿ ಸರ್. ವಿದ್ಯಾಶಂಕರ್ ಅವರಿದ್ದಾರೆ ಸರ್. ನಮಸ್ಕಾರ ಸರ್. ವಿದ್ಯಾಶಂಕರ್ ನಮಸ್ಕಾರ. ನಮಸ್ಕಾರ. ಮೊದಲು ನಿವೃತ್ತಿ ಆಗ್ತಾ ಇರೋದಕ್ಕೆ ಒಂದು ದೊಡ್ಡ ಶುಭಾಶಯಗಳು. ಎಲ್ಲ ರೀತಿಯ ಮುಂದೆ ನೆಮ್ಮದಿಯಿಂದ ಒಂದು ಬದುಕು ಸಿಗ್ಲಿ, ನೆಮ್ಮದಿಯ ಬದುಕು ಅಂತ ನಿಮ್ಗೆ ಹಾರೈಸ್ತೇನೆ. ನಿಮ್ಮ ಆಶೀರ್ವಾದ ಸರ್ ಅದು. ನೋ ದಟ್ಸ್ ವೆರಿ ಬಿಗ್ ವರ್ಡ್. ನಿಮ್ಮಿಂದ ತುಂಬಾ ಕಲ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರ ಹತ್ರ ರಾಗಿ ಇದು ಜೋಳದ ರೊಟ್ಟಿಯ ರುಚಿಯನ್ನು ನೋಡಿದ್ದೀನಿ. ಅದನ್ನು ತುಂಡು ಮಾಡಿ ಹಾಕ್ತಾ ಇದ್ರು ನಿಮ್ಮ ಮನೆಯವರು. ಯಾಕೆ ಹಿಂಗೆ ಅಂತ ನಾನು ಕೇಳಿದಾಗ ನೀನು ಎಷ್ಟು ತಿಂದೆ ಅಂತ ನಿನಗೆ ಅಳತೆ ಸಿಕ್ಕಬಾರ್ದು ಅಂತಂದಿದ್ರಿ ನೀವು. ನೋಡಿ, ಬಹಳ ಹಿಂದಿನ ನೆನಪುಗಳನ್ನೆಲ್ಲ ಇಟ್ಟಿರಿ. ಬಹಳ ಖುಷಿ ಆಯ್ತು ದಶಂಕರ್. ನೀವು ಇಷ್ಟು ಲಘು ರಿಟೈರ್ ಆಗ್ತಾ ಇದ್ದೀರಿ ಅನ್ನೋದು ಇಟ್ಸ್ ವೆರಿ. ಲಘು ಏನಿಲ್ಲ ಸರ್, ನೀವಾದಾಗೆ ನಾನು ಆಗ್ತಾ ಇರೋದು. ಹೌದು ಸರ್, ಅವರ್ ಗ್ರೂಪ್ ಇಸ್ ಗ್ರೋಯಿಂಗ್ ಬಿಗ್ಗರ್ ಅಂಡ್ ಬಿಗ್ಗರ್.
ಮತ್ತೆ ಎಲ್ಲ ಆರಾಮಿದ್ದೀರಿ? ಹೌದು ಸರ್, ನಿಮ್ಮ ಜೊತೆನಲ್ಲಿ ಎಷ್ಟು ಕೆಲಸ ಮಾಡಿರೋದು, ಎಂತೆಂಥ ಘನತವೆತ್ತ ಸಾಹಿತಿಗಳ ಕಲಾವಿದರ ಪರಿಚಯ ಮಾಡಿಸಿದ್ರಿ, ರಾಜಕಾರಣಿಗಳ ಪರಿಚಯ ಮಾಡಿಸಿದ್ರಿ, ಅವ್ರ ಪಕ್ಕದಲ್ಲಿ ಕೂತು ಧ್ವನಿ ಮುದ್ರಿಸ್ಕೊಳ್ಳೋ ಸೌಭಾಗ್ಯ ಕೊಟ್ರಿ ನೀವು ನನಗೆ. ಸರ್, ಈಗ ತಾವು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಕೋಆರ್ಡಿನೇಷನ್ ಅನ್ನ ಇವರು ನೋಡ್ತಾ ಇದ್ರು, ವಿದ್ಯಾಶಂಕರ್ ಸರ್ ಅವರು ಡೈರೆಕ್ಟರ್ ಆಗಿದ್ದಾಗ ಅವೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ರು. ನಮ್ಮ ಅನೌನ್ಸರ್ ಇಂದ ಹಿಡಿದು ಇನ್ನು ಪೆಕ್ಸ್ಗಳವರೆಗೂ ಕೂಡ. ಹೇಗಿತ್ತು ಸರ್ ಅವರ ಕಾರ್ಯವೈಖರಿ? ತಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ನನಗೆ ನೀವು ಕೊನೆ ತುದಿ ಹೇಳ್ತೀರಿ. ವಿದ್ಯಾಶಂಕರ್ಗೂ ನನಗೆ ಇವರು ಸಂಬಂಧ ಬಹಳ ಹಳೆಯದು. ಐ ಥಿಂಕ್ 1991ರಿಂದ. ಹೌದು ಸರ್, ಹೌದು ಹೌದು. ಅವರು ಬೆಂಗಳೂರಿಗೆ ಫಸ್ಟ್ ಜಾಯ್ನ್ ಆಗಿರೋದು. ಆಮೇಲೆ ನಾನು ಜಾಯ್ನ್ ಆಗಿದ್ದೆ 89ರಲ್ಲಿ ಜಾಯ್ನ್ ಆಗಿದ್ದೆ ಕಮರ್ಷಿಯಲ್ಗೆ. ದೆನ್ ಐ ವಾಸ್ ಟ್ರಾನ್ಸ್ಫರ್ ಟು ಪ್ರೈಮರಿ ಚಾನೆಲ್ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಅವರಿಂದ. ಬಂದ ಕೆಲವೇ ದಿವಸಗಳಲ್ಲಿ ವಿದ್ಯಾಶಂಕರ್ಗೆ ನನ್ನ ಸೆಕ್ಷನ್ಗೆ ಅಸೈನ್ ಮಾಡಿದ್ರು. ಹಲೋ, ಹೇಳಿ ಸರ್, ಹೇಳಿ. ಸೊ ಕೆಲವೇ ದಿವಸಗಳಲ್ಲಿ ವಿದ್ಯಾಶಂಕರ್ ಎಷ್ಟು ಫಾಸ್ಟ್. ಇವತ್ತು ನಾವು ಕಂಪ್ಯೂಟರ್ ಹೇಳ್ತೇವೆ, ಯಾವ್ದು ಕಂಪ್ಯೂಟರ್ ಇರಲಿಲ್ಲ, ಎಲ್ಲ ಟೇಪ್ ರೆಕಾರ್ಡರ್ಸ್ ಅವಾಗೆಲ್ಲ. ನಮ್ ಸೆಕ್ಷನ್ ಹೆಂಗಂದ್ರೆ ಒಂಥರ ಮಾಡೆಲ್ ಸೆಕ್ಷನ್ ಅದು, ಕನ್ನಡ ಭಾಷಣ ಸೆಕ್ಷನ್ ಅಂದ್ರೆ. ಇವತ್ತು ರೆಕಾರ್ಡಿಂಗ್ ಯಾರು ಬರ್ತಾರ ಹಿಂದಿನ ದಿವಸ ಲಿಸ್ಟ್ ಮಾಡಿ ಸೆಕ್ಯೂರಿಟಿ ಕೊಡೋದು. ಅಲ್ಲಿ ಸೆಕ್ಯೂರಿಟಿನಲ್ಲಿ ಒಬ್ಬ ರಂಗನಾಥ್ ಅಂತ ಹೇಳಿ ಸೆಕ್ಯೂರಿಟಿ ಪರ್ಸನ್ ಇದ್ರು. ಅವರು ಕನ್ನಡ ಟಾಕ್ ಸೆಕ್ಷನ್ ಬರೋರಂದ್ರೆ ಗೊತ್ತಲ್ಲ ಯಾರು. ಹೌದು, ಇಲ್ಲೂ ಇದ್ರು, ಇಲ್ಲಿ ನಮ್ಮ ಮೈಸೂರಿನಲ್ಲೂ ಕೆಲಸ ಮಾಡಿದ್ರು ಸರ್. ನಮ್ಮ ಮೈಸೂರಿನ ಕಾಂಪೌಂಡ್ ಹತ್ರ ಕನ್ನಡದ ಧ್ವಜಕ್ಕೆ ವ್ಯವಸ್ಥೆ ಮಾಡಿದ್ದು ಆತನ. ಮೈಸೂರಿಗೆ ಬಂದ್ಮೇಲೆ ಒಂದು 6 ತಿಂಗಳು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ನೀವು ಇಲ್ಲಿ ಬಂದಾಗಲೂ ಕನ್ನಡ ರಾಜ್ಯೋತ್ಸವ ನಡೆದಿದೆ. ಮಾಡಿದ್ವಲ್ಲ? ಹೌದು, ನಾವೆಲ್ಲರೂ ಸೇರ್ ಮಾಡಿದ್ವಿ ಸರ್. ಆಮೇಲೆ ನಮ್ ಸೆಕ್ಷನ್ ಯಾಕೆ ಮಾಡೆಲ್ ಅಂದ್ರೆ ಹಲವಾರು ಈಗ ಚಿಂತನೆ ಇತ್ತು, ಕನ್ನಡ ಭಾಷಣಗಳು, ಸಂದರ್ಶನಗಳು, ಸಾಹಿತ್ಯ ಎಲ್ಲ ಇದ್ವಲ್ಲ. ವಿದ್ಯಾಶಂಕರಲ್ಲಿ ಒಂದು ಮುಖ್ಯವಾಗಿ ಹೇಳ್ಬೇಕಾದದ್ದು ಅಂದ್ರೆ ಆ ಶಿಸ್ತಿದೆಯಲ್ಲ, ನಾನು ಬಯಸುವಂತ ಶಿಸ್ತಿನ ಇನ್ನೂ 10 ಪಟ್ಟು ಜಾಸ್ತಿ ಇಲ್ಲ ಸರ್. ನಿಮ್ ಶಿಸ್ತಿನ ಮುಂದೆ ನಮ್ದು ಏನಿಲ್ಲ. ಹೆಂಗ್ ಇಡ್ತಿದ್ರಿ ಸರ್ ನೀವು, ರೂಮಿಂದ ಹಿಡಿದು ಪ್ರತಿಯೊಂದು. ಒಬ್ಬ ಎಷ್ಟರ ಮಟ್ಟಿಗೆ ಅಂದ್ರೆ ಉಮೇಶ್ ಅವರೇ, ಹೇಳಿ ಸರ್. ಈಗ ಡಾಕ್ಟರ್ ಜೆ ಶಿವರುದ್ರಪ್ಪ ಅವರು ಚಿಂತನ ಹಾಕ್ಬೇಕು ವಿದ್ಯಾಶಂಕರ್ ನಾಳೆ ಒಂದು ಅಂದ್ರೆ, ಸರ್ ಅದು BL 1 2 3 4 5 6 7 ಇಷ್ಟು ನಂಬರ್ ಹೇಳಿದ್ವಿ ಬಿ ನಲ್ಲಿ ಅಂತ ಹೇಳೋದು. ಎಷ್ಟು ಮಟ್ಟಿಗೆ ಅಂದ್ರೆ ನಮ್ಮ ಎಲ್ಲಾ ಸೆಕ್ಷನ್ ಎಲ್ಲ ಟೇಪ್ಗಳ ನಂಬರ್ ನೆನಪಿಟ್ಕೊತಿದ್ರು. ಆಮೇಲೆ ಸಂದರ್ಶನ ಮಾಡುವಾಗ ನಮ್ ಶಿಸ್ತೆ ಬೇರೆ ಇತ್ತು. ವಿದ್ಯಾಗೂ ಗೊತ್ತಿದೆ, ನಾನು ವಿದ್ಯಾಶಂಕರ್ ಅಂತ ಎಂದು ಕರೆದೇ ಇಲ್ಲ ಅವ್ರಿಗೆ. ವಿದ್ಯಾ ಅಂತಲೇ ಕರೀತಾ ಇದ್ದು. ಅದಕ್ಕೆ ಬಹಳ ದೊಡ್ಡ ಇನ್ನಂದ್ರೆ ಅವರ ತಂದೆಯವರು ಬಹಳ ದೊಡ್ಡ ಕನ್ನಡದ ದೊಡ್ಡ ಸಂಶೋಧಕರು, ವಿದ್ವಾಂಸರು, ವೆಂಕಟಾಚಲ ಶಾಸ್ತ್ರಿಗಳು, ನಮ್ಮ ಕನ್ನಡದ ದೊಡ್ಡದು. ಅವರು ನಿಮ್ ಸೆಕ್ಷನ್ ಅಲ್ಲಿ ಇದಾರ ಅಂತ 1-2-3 ಸಲ ಬಂದಾಗ ನನಗೆ ಅವರು ಆಶೀರ್ವಾದ ಮಾಡಿದ್ ನೆನಪಿದೆ. ಆಮೇಲೆ ಹಲವಾರು ಚಾಲೆಂಜ್ಗಳು, ಬಹುಶಃ ವಿದ್ಯಾಶಂಕರ್ ನೆನಪೈತೆ ಇಲ್ಲೋ ಗೊತ್ತಿಲ್ಲ, ಗೊತ್ತಿದೆ ಸರ್. HPT ಇನಾಗ್ರೇಷನ್ ದಿವಸ ಮಿನಿಸ್ಟರ್ ಆಫ್ INB ಬಂದಿದ್ರು. ಅವಾಗಿನ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಿದ್ರು. ನಾವು ಶೆಡ್ಯೂಲ್ ಆಗಿದ್ದ ಟೈಮಿಗೆ ಅದು ಓವರ್ಸೀಸ್ ರೇಡಿಯೋ ರಿಪೋರ್ಟ್ ಹೋಗ್ಬೇಕಿತ್ತು 9:30ಗೆ. ಬಟ್ ಆ ಪ್ರೋಗ್ರಾಮ್ ಮುಗಿಯೋದೇ ಲೇಟ್ ಆಗಿದ್ರಿಂದ ನಾವು ಲಾಸ್ಟ್ ಮಿನಿಟ್ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾಯ್ತು. ನಾನು ಡಿಸಿಷನ್ ತಗೊಂಡು 9:30 ಒಂದು ಅನೌನ್ಸ್ಮೆಂಟ್ ಕೊಡಿಸಿ, ವಿಲ್ ಬ್ರಾಡ್ಕಾಸ್ಟ್ ಇಟ್ at 11:05 ಆಫ್ಟರ್ ನ್ಯೂಸ್ ಅಂತ ಹೇಳಿ ಡಿಸಿಷನ್ ತಗೊಂಡ್ಬಿಟ್ವಿ. ಆಮೇಲೆ ಇದ್ದವರು ನಮ್ಮ ಚಂದ್ರಮೌಳಿ ಅವರು, ಇಲ್ಲ ಅದು ದೊಡ್ಡದಿದು ಮಿನಿಸ್ಟರ್ ಇದ್ದಾರೆ ಹಾಗೆ ಹೀಗೆ, ಆದ್ರೆ ಇರ್ಲಿ ಸರ್, ಐ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಹೊಡೆದ್ವಿ. ಆಮೇಲೆ ಅದು ಡಿಸಿಷನ್ ಎಷ್ಟು ಅಪ್ರಿಶಿಯೇಟ್ ಮಾಡಿದ್ರು ಅಂದ್ರೆ, ಅದು ಜ್ಯೋತ್ಸ್ನಾ ಕಾಮತ್ ಅವರು, ಇಲ್ಲ ದಿಸ್ ಇಸ್ ದ ಪ್ರೋಗ್ರಾಮ್ ಆಫೀಸರ್ಸ್ ವರ್ಕ್ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿದ್ವಿ. ವಿದ್ಯಾ ನನ್ನ ಜೊತೆಗೆ ಯಾವಾಗ್ಲೂ ಇರೋರು, ನಾವು ಟೈಮ್ ಹೆಚ್ಚಿ ಎಂದು ಕೆಲಸ ಮಾಡಿರ್ಲಿಲ್ಲ. ಬಹುಶಃ ಅವರು ನೆನ್ಪಿಟ್ಕೊಂಡಿರ್ಬೇಕು, ಬೆಂಗಳೂರು ಆಕಾಶವಾಣಿಯಲ್ಲಿ ರಾತ್ರಿ 8-9 ತನ ಲೈಟ್ ಇರೋ. ಸರ್ 8-9 ಸರ್, ನಿಮಗೆ ನೆನಪಿದೆಯಾ? ರಾಜ್ಯೋತ್ಸವದ ಒಂದು ವೀರಪ್ಪ ಮೊಯ್ಲಿ ಅವರು ಅವಾಗ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಜೊತೆಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಅದು ಮುಗಿದ ಮೇಲೆ ರಾತ್ರಿ 1 ಗಂಟೆಗೆ ಅವ್ರದ್ದು ರಾಜ್ಯೋತ್ಸವದ ಮೆಸೇಜನ್ನು ರೆಕಾರ್ಡ್ ಮಾಡಿ ತಂದು ಬೆಳಗ್ಗೆ 6 ಗಂಟೆಗೆ ಮತ್ತೆ ಬಂದು ಎಡಿಟ್ ಮಾಡಿ ಹಾಕಿದ್ವಿ. ನ್ಯಾಷನಲ್ ಸಿಂಪೋಸಿಯಮ್ದೆಲ್ಲ ಹೆಂಗ್ ಮಾಡ್ತಿದ್ವಿ. ಸಾದರ್ ಸರ್, ಒಂದೇನು ಅಂದ್ರೆ ತಮ್ಮಲ್ಲೇ ಒಂದು ಕ್ಷಮೆ ಕೇಳ್ಕೊಳ್ತಾ ಇದ್ದೇನೆ. ಏನು ಅಂತ, ನಮ್ಮಲ್ಲಿ ಸಮಯ ಕಡಿಮೆ ಇದೆ. ಈಗ ಕಡೇದಾಗಿ ಏನನ್ನ ಹೇಳಲಿಕ್ಕೆ, ಯಾಕೆಂದ್ರೆ ಹೇಳ್ಕೊಳ್ಬೇಕಾದಂತ ತುಂಬಾ ಇದೆ. ಯಾಕೆ ಅಂತಂದ್ರೆ ಆತ್ಮೀಯತೆ ಮತ್ತೆ ವಿದ್ಯಾಶಂಕರ್ ಬಗ್ಗೆ ಅಭಿಮಾನ. ಅಷ್ಟೇ ಶ್ರಮಜೀವಿ ಕೂಡ. ನನಗೆ ಅವರು ಬದುಕಿನ ಎಲ್ಲ ಮಹತ್ವದ ಘಟ್ಟಗಳೆಲ್ಲ ಗೊತ್ತು. ಅವ್ರ ಮದುವೆ, ಅವ್ರ ಮಕ್ಕಳಾಗಿದ್ದು, ಮುಂದಿನ ಎಲ್ಲ ಹಂತಗಳು ನಾವು ಒಂಥರ ಫ್ಯಾಮಿಲಿ ಮೆಂಬರ್ಸ್ ತರ ಇದ್ದವರು. ನಾವು ಅವರ ಮಕ್ಕಳನ್ನ
ಬೆಳೆಯೋದನ್ನ ನೋಡ್ಕೊಂಡು ಬಂದವ್ರು ನಾವು. ಓಕೆ ಸರ್, ಇಬ್ರು ಓಕೆ ಸರ್, ರಾಜೇಶ್ವರಿ ಮತ್ತು ಕವಿತಾ ಹೌದು, ರಾಜೇಶ್ವರಿ ಕವಿತಾದು. ಓಕೆ ಸರ್, ಧನ್ಯವಾದಗಳು ಸರ್, ನಮಸ್ಕಾರ ಸರ್. ಎಲ್ಲ ರೀತಿಯ ಒಳ್ಳೇದಾಗ್ಲಿ ಅಂತ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸರ್, ಇಷ್ಟೆಲ್ಲ ಮಾತುಗಳನ್ನು ಬೇರೆ ಬೇರೆ ತಾವು ಕೇಳಿದಿರಿ. ಕಡೆಯದಾಗಿ ಇನ್ನೊಂದು ಒಂದು ನಿಮಿಷದಲ್ಲಿ ನೀವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಾನಿವತ್ತೇನಾದರೂ ಇದ್ದರೆ ಈ 4 ಜನ ನನಗೆ ತುಂಬ ಪ್ರಶಂಸಾ ಮಾತುಗಳನ್ನು ಆಡಿದರೆ ಅದು ಅವರು ನನ್ನ ಮೇಲೆ ಇಟ್ಟಿರೋ ಅಭಿಮಾನ ಅಂತ ಅನ್ಕೋತೀನಿ. ಇದು ಒಂದು. ಇನ್ನೊಂದು ನಾನು ಸೇರ್ಪಡೆ ಮಾಡಿಬಿಡ್ತೀನಿ, ಯಾಕಂದ್ರೆ ಇಷ್ಟೆಲ್ಲ ಲವಲವಿಕೆಯಿಂದ ಇರಲಿಕ್ಕೆ ಆ ದಕ್ಷತೆ, ಪ್ರಾಮಾಣಿಕತೆ, ಆ ಒಂದು ಅಭಿಮಾನ ಇವೆಲ್ಲವನ್ನ ಬೆಳೆಸ್ಕೊಳ್ಬೇಕಾದ್ರೆ ತಮ್ಮ ಶ್ರೀಮತಿಯವರು ಕೂಡ ಮುಖ್ಯ. ಶ್ರೀಮತಿಯವ್ರ ಬಗ್ಗೆ ಒಂದು ಮಾತು ಹೇಳ್ಬಿಡಿ ಸರ್. ಶಿ ಈಸ್ ಮೈ ಎನರ್ಜಿ, ಶಕ್ತಿ, ನನ್ನ ಶಕ್ತಿ ಅಷ್ಟೇ. ಇದು ಬಿಟ್ಟು ನಾನು ಇನ್ನೇನೂ ಹೇಳಕ್ಕೆ ಸಾಧ್ಯ ಇಲ್ಲ. ಮನೆಯವ್ರ ಹೆಸರು ಸರ್? ಹೇಮಲತಾ ಅಂತ. ಮತ್ತು ನನ್ನ ಮಗ ಅಮೋಘ ವರ್ಷ, ಸೊಸೆ ನಮ್ರತ, ಮಗಳು ಅಲಂಕೃತ. ಇನ್ನೊಂದು 2-3 ತಿಂಗಳಿಗೆ ಮದುವೆ ಆಗತ್ತೆ. ಅದ್ವೈತ್ ಅಂತ ಹುಡುಗ. ತುಂಬ ನೆಮ್ಮದಿಯಾಗಿದ್ದೀವಿ. ನಮ್ಮ ತಂದೆ ನಮಗೆ ಒಂದು ಸ್ಫೂರ್ತಿ. ನಮಗಿವತ್ತೇನಾದರೂ ತಾಳ್ಮೆ, ಸಹನೆ ಇವೆಲ್ಲ ಇದ್ದರೆ ಅವರಿಂದಾನೆ. ಈ ಆಕಾಶವಾಣಿ ಇವತ್ತೇನಾದರೂ ನನಗೆ ಗೌರವ ಕೊಟ್ಟಿದ್ರೆ ಈ ಆಕಾಶವಾಣಿಯಿಂದನೇ ಅಂತ ನಾನು ಮನಪೂರ್ವಕವಾಗಿ ಹೇಳ್ತೀನಿ. ನಮ್ಮಂಥ 2ನೇ ತಲೆಮಾರಿನ ಸಹೋದ್ಯೋಗಿಗಳಿಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಕಡೆದಾಗಿ? ಎಲ್ಲರೂ ಅಗಾಧವಾದ ಶಕ್ತಿ ಅವ್ರದ್ದು. ಅವರು ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡ್ತಿದ್ದಾರೆ. ತಾಳ್ಮೆಯಿಂದ, ಸಮಾಧಾನವಾಗಿ, ಸೌಜನ್ಯಪೂರ್ವಕವಾಗಿ ಇದ್ದಾರೆ. ಇದು ಮುಂದುವರಿಸಿದ್ರೆ ಇನ್ನಷ್ಟು ಅವ್ರಿಗೆ ಒಳ್ಳೆಯ ಗೌರವ, ಮನ್ನಣೆಗಳು ಖಂಡಿತ ಸಿಗುತ್ತೆ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ವಿಶ್ರಾಂತಿ ಜೀವನ ಸುಖದಾಯಕವಾಗಿರಲಿ ಅಂಥೇಳಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನನ್ನ ವೈಯಕ್ತಿಕವಾಗಿಯೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಇಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಟಿವಿ ವಿದ್ಯಾಶಂಕರ ಅವರೊಂದಿಗಿನ ಸಂವಾದ ಪ್ರಸಾರವಾಯಿತು. ಇವರೊಂದಿಗೆ ಭಾಗವಹಿಸಿದವರು ಡಾಕ್ಟರ್ ಮೈಸೂರು ಉಮೇಶ್.